ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಹುಳು ಸಾಕಣೆಗೆ ಸೂಕ್ತ ಮನೆ ನಿರ್ಮಾಣವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆಬಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಅನುಭವಿ ರೇಷ್ಮೆ ಕೃಷಿಕರು ಒಂದು ಮಾತು ಹೇಳ್ತಾರೆ ಯಾವಾಗಲೂ. ರೇಷ್ಮೆ ಹುಳ ಬೆಳೆಗಾರನನ್ನು ಯಾವಾಗಲೂ ಹೇಳುತ್ತಂತೆ, ನನಗೊಂದು ಮನೆ ಕಟ್ಕೊಡು, ಆಮೇಲೆ ನಾನು ನಿನಗೊಂದು ಮನೆ ಕಟ್ಕೊಡ್ತೀನಿ ಅಂತ. ಖಂಡಿತವಾಗಿ. ಹಾಗಾಗಿ ಇವತ್ತು ರೇಷ್ಮೆ ಹುಳು ಸಾಕಾಣಿಕೆಗೆ ಸೂಕ್ತವಾದಂತಹ ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಆಯ್ತು ಸರ್, ಇದ್ರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತೀನಿ ತಮಗೆ. ಈಗ ನೀವು ಹೇಳಿದಾಗೆ ನನಗೆ ಚನ್ನರಾಯಪಟ್ಟಣದಲ್ಲಿ ರೈತರು ಹೇಳಿದರು, ರೇಷ್ಮೆ ಹುಳ ಏನು ಹೇಳುತ್ತೆ ಅಂತಂದರೆ, ನನಗೆ ಗುಡಿಸಲು ಕಟ್ಕೊಡು, ನಿನಗೆ ಅರಮನೆ ಕಟ್ಕೊಡ್ತೀನಿ ಅಂತ. ಅದು 100% ಸತ್ಯ. ಎಷ್ಟೋ ಫ್ಯಾಮಿಲಿಗಳು ರೇಷ್ಮೆ ಕೈ ಹಿಡಿದಿದೆ, ಮೇಲೆ ಬಂದಿದ್ದಾರೆ, ವಿದ್ಯಾಭ್ಯಾಸ ಪ್ರತಿಯೊಂದು ರೇಷ್ಮೆ ಕೊಟ್ಟಿದೆ. ಆದರೆ ಈಗ ನಾವು ಮನೆ ನಿರ್ಮಾಣಕ್ಕೆ ಬಂದಾಗ ನಾವು ಏನು ತಿಳ್ಕೊಬೇಕು ಮೊದಲು ಅಂತಂದರೆ, ರೇಷ್ಮೆ ಹುಳಕ್ಕೆ ಅಗತ್ಯತೆ ಏನಿದೆ. ಈಗ ನಮಗೊಂದು ಮನೆ ಬೇಕು ಅಂತಂದರೆ ನಮಗೆ ಬೇಕು ಒಂದು ಹಾಲು, ಒಂದು ಬೆಡ್ರೂಮು, ಡೈನಿಂಗ್ ಹಾಲು, ಕಿಚನು, ಒಂದು ಅಡುಗೆ ಮನೆ ನಮಗೂ ಬೇಕು. ಹಾಗೆ ರೇಷ್ಮೆ ಹುಳು ಮನೆಯಲ್ಲಿ ಏನು ಕೊಠಡಿಗಳು ಅಗತ್ಯ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು. ರೇಷ್ಮೆ ಹುಳುಕ್ಕೆ ವಾತಾವರಣ ಏನು ಬೇಕು, ಉಷ್ಣಾಂಶ ಎಷ್ಟು ಬೇಕು, ತೇವಾಂಶ ಏನಿರಬೇಕು, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಒಳಗಡೆ, ಅದನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾವು ಒಂದು ಮನೆ ನಿರ್ಮಾಣ ಮಾಡ್ಬೋದು. ಅದಕ್ಕೆ ಈಗ ತಂತ್ರಜ್ಞಾನಗಳು ಸಾಕಷ್ಟು ಬಂದಿದೆ, ವಿವಿಧ ರೀತಿಯ ಮೆಟೀರಿಯಲ್ಗಳು ಮಾರ್ಕೆಟಲ್ಲಿ ಲಭ್ಯವಿದೆ. ಎಸ್ಪೆಷಲ್ ಶೀಟ್ ಇದೆ, ಪೌಡ್ರ್ ಕೋಟೆಡ್ ಶೀಟ್ ಇದೆ, ಹಂಚಿದೆ. ಏನು ಉಪಯೋಗಿಸಿದ್ರೆ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ ಹುಳದ ಮನೆ ಒಳಗೆ ಹೇಗೆ ಕಡಿಮೆ ಮಾಡ್ಬೋದು, ಇದನ್ನು ನಾವು ತಿಳ್ಕೊಳ್ಳೋದು ಭಾರಿ ಇಂಪಾರ್ಟೆಂಟು. ಆಮೇಲೆ ಎಲ್ಲ ಬೆಳೆಗಾರರು ಮಾಡಲಿಕ್ಕೆ ಮೊದಲು 4 ಮನೆ ನೋಡಬೇಕು. ನನ್ನ ಅಳತೆಯೇ ಕರೆಕ್ಟು, ನಾನು ಮಾಡಿದ್ದೇ ಕರೆಕ್ಟು ಅಲ್ಲ, ಇಲಾಖೆಯವರ ಸಲಹೆಯೂ ಪಡಿಬೇಕು. ಹಾಗೂ 4 ಮನೆಯನ್ನು ನೋಡಿ ಅವ್ರ ಜೊತೆಯಲ್ಲಿ ಮಾತಾಡಿ ಆ ಮನೆಗಳಲ್ಲಿ ಏನು ನ್ಯೂನತೆಗಳಿವೆ ಅದನ್ನು ಇವ್ರ ಮನೆಗಳವರು ಸರಿಪಡಿಸ್ಕೊಳ್ಳೋದು ತುಂಬ ಉತ್ತಮ. ಈಗ ಹುಳದ ಮನೆಗೆ ಬಂದಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಉದ್ದ ನೋಡ್ತೀವಿ, ಎಷ್ಟು ಉದ್ದ, ನಮ್ಮ ತೋಟ ಎಷ್ಟಿದೆ, ಫಸ್ಟು ನಮ್ಮ ತೋಟ ಎಷ್ಟಿದೆ, ನನ್ನ ಸೊಪ್ಪು ಎಷ್ಟಿದೆ, ಅದಕ್ಕೆ ತಕ್ಕನಾಗಿ ಎಷ್ಟು ಜಾಗ ಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಚಾಕಿ ಹುಳ ತರ್ತಾರೆ. ಇವತ್ತು ಚಾಕಿ ಹುಳ ಅಂತಂದರೆ 100 ಮೊಟ್ಟೆ ಅಂತಂದರೆ 60,000 ಬಿಡಿ ಮೊಟ್ಟೆ. 100 ಮೊಟ್ಟೆ ಅಂದರೆ 60,000 ಬಿಡಿ ಮೊಟ್ಟೆ ಇರುತ್ತೆ. ಅದರಲ್ಲಿ 60,000 ಬಿಡಿ ಮೊಟ್ಟೆ ಪೂರ್ತಿ ಬದುಕಿದಾಗ ಒಂದು 85% ಸರ್ವೈವಲ್ ಬಂದಾಗ ಅವ್ರ ಮನೆಯಲ್ಲಿ ಒಂದು 50,000 ಹುಳ ಬರುತ್ತೆ. ಒಂದು ಚದರಡಿಲಿ 70ರಿಂದ 80 ಹುಳ ಸಾಕ್ಬೋದು. ಆವಾಗ ನೀವು ಲೆಕ್ಕ ಹಾಕಿ 50,000 ಹುಳಕ್ಕೆ ನಾನು ಎಷ್ಟು ಚದರಡಿ ಮನೆ ಬೇಕು. 100 ಮೊಟ್ಟೆ ಅಲ್ಲಿಗೆ 1 ಎಕರೆ, 1 ಎಕರೆಯಲ್ಲಿ 250 ಮೊಟ್ಟೆ ಮೇಯಿಸ್ಬೋದು. ಸೊ ನಾವು 1 ಎಕರೆಯಲ್ಲಿ ಎಷ್ಟು ರೇಷ್ಮೆ ಮಾಡ್ತೀನಿ, ಅದರಲ್ಲಿ ಸೊಪ್ಪು ಎಷ್ಟು ಬರುತ್ತೆ, ಅದಕ್ಕೆ ತಕ್ಕನಾಗಿ ನಾನು ಹುಳ ಎಷ್ಟು ಇಡ್ತೀನಿ, ಅದರ ಅನುಗುಣವಾಗಿ ಅವ್ರು ಮನೆ ಕಟ್ಟಬೇಕಾಗುತ್ತೆ. ಮನೆ ಕಟ್ಟುವಾಗ ಏನು ಮಾಡಬೇಕು ಅಂತಂದರೆ, ಪೂರ್ವ ಪಶ್ಚಿಮ ನೋಡಬೇಕಾಗುತ್ತೆ, ದಕ್ಷಿಣ ಉತ್ತರ ನೋಡಬೇಕಾಗುತ್ತೆ. ಯಾತಕ್ಕೆಂದರೆ ಯಾವಾಗಲೂ ಸೂರ್ಯ ಮುಳುಗಿದಾಗ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕಾಯುತ್ತೆ. ಆ ಭಾಗ ಯಾವಾಗಲೂ ಅಗಲ ಕಮ್ಮಿ ಇರಬೇಕು. ಕಿಟಕಿ ಭಾಗಗಳು ಆ ಕಡೆ ಜಾಸ್ತಿ ಇರಬಾರ್ದು. ಅಲ್ಲಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ನೀವು ಒಳಭಾಗ ಕವರ್ ಮಾಡಬೇಕಾಗುತ್ತೆ, ಗೋಣಿ ತಾಟಿಂದಾಗಲಿ ಶೇಡ್ ನೆಟ್ಟಿಂದಾಗಲಿ ಈ ಥರ ಕವರ್ ಮಾಡಬೇಕಾಗುತ್ತೆ. ಯಾವಾಗಲೂ ಉದ್ದ ಭಾಗಕ್ಕೆ ಜಾಸ್ತಿ ಬಿಸಿಲು ಬಡಿಬಾರ್ದು. ಆಮೇಲೆ ಕಿಟಕಿಗಳು, ಸಾಕಷ್ಟು ಪ್ರಮಾಣದಲ್ಲಿ ಕಿಟಕಿಗಳು ಬೇಕಾಗುತ್ತೆ. ಕಿಟಕಿಗಿಂತ ಇಂಪಾರ್ಟೆಂಟಾಗಿ ಬೇಕಾಗಿರೋದು ವೆಂಟಿಲೇಟರ್ಗಳು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಬೇಕಾಗಿರೋದು ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಎಕ್ಸಾಸ್ಟ್ ಫ್ಯಾನ್ಗಳು. ಎಕ್ಸಾಸ್ಟ್ ಫ್ಯಾನ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಅದೊಂದು ಪಂಪ್ ಇದ್ದಾಗೆ. ಯಾರ ಮನೇಲಿ ಎಕ್ಸಾಸ್ಟ್ ಫ್ಯಾನ್ ಇದೆ, ನನ್ನ ಈ ಪ್ರೋಗ್ರಾಮ್ ಕೊನೆಯ ಭಾಗದಲ್ಲಿ ಒಂದು 4 ರೈತರದ್ದು ಮೊಬೈಲ್ ನಂಬರ್ ಕೊಡ್ತೀನಿ. ಈಗ ನೆನ್ನೆ ಯದುಕುಮಾರ್ ಅಂತೇಳಿ ಒಬ್ಬರು ಕಟ್ಟಾಯದವರು, ಈ ಪರಿಸ್ಥಿತಿ, ಈ ಮಳೆಯಲ್ಲಿ 100 ಮೊಟ್ಟೆಗೆ 80 kg ಕೊಯ್ದರು. ಹಾಸನ ತಾಲೂಕು ಕಟ್ಟಾಯನಾ? ಹಾಸನ ತಾಲೂಕು ಕಟ್ಟಾಯ. 100 ಮೊಟ್ಟೆಗೆ 80 kg, 3,500 ರೂಪಾಯಿ 1 kg. ಅವ್ರು ಬದುಕಿರೋದು ಆ ಎಕ್ಸಾಸ್ಟ್ ಫ್ಯಾನಿಂದಾಗಿ. ಅಷ್ಟು ಕೆಲಸ ಮಾಡುತ್ತೆ ಎಕ್ಸಾಸ್ಟ್ ಫ್ಯಾನು. ಪ್ರತಿನಿತ್ಯ ಬೆಳಗ್ಗೆ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿ ತೋಟಕ್ಕೆ ಹೋಗಿ ಸೊಪ್ಪು ತಗೊಬನ್ನಿ, ಎಕ್ಸಾಸ್ಟ್ ಫ್ಯಾನ್ ಆಫ್ ಮಾಡಿ
ಸೊಪ್ಪು ಹಾಕಿ ಸಂಜೆ ಸೊಪ್ಪು ಕೊಡಲಿಕ್ಕೆ 1 ಗಂಟೆ ಮೊದಲು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿ ಮತ್ತೆ ಸೊಪ್ಪು ಕೊಟ್ಟು ಎಕ್ಸಾಸ್ಟ್ ಫ್ಯಾನ್ ಆಫ್ ಮಾಡಿ ಬಂದಾಗ ಆ ಹುಳದ ಮನೆ ಅಷ್ಟು ಸ್ವಚ್ಛವಾಗಿರುತ್ತೆ. ಅದೇನಂತಂದರೆ ಒಂದು ಪಂಪು ಗಾಳಿಯನ್ನು, ಕೆಟ್ಟ ಗಾಳಿನ ಎಳೆದು ಹೊರಗೆ ಹಾಕುತ್ತೆ, ಒಳ್ಳೆ ಗಾಳಿನ ಹುಳದ ಮನೆಗೆ ಬಿಟ್ಕೊಡುತ್ತೆ. ಕೆಳಭಾಗದಿಂದ ಒಳ್ಳೆ ಗಾಳಿ ಬರುತ್ತೆ, ಮೇಲ್ಭಾಗದಿಂದ ಭಾರ ಇರುವ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡ್, ಅಮೋನಿಯಾ ಏನೇನು ಗ್ಯಾಸ್ಗಳು ಹುಳದ ಮನೆಯೊಳಗೆ ಉತ್ಪತ್ತಿ ಆಗುತ್ತೆ ಅದನ್ನು ಎಳೆದು ಹೊರಗಡೆ ಹಾಕುತ್ತೆ, ಬೆಡ್ ಒಣಗಿಸ್ಕೊಡುತ್ತೆ. ಎಕ್ಸಾಸ್ಟ್ ಫ್ಯಾನ್ಗಳನ್ನ ಮೇಲೆ ಅಳವಡಿಸ್ಬೇಕು, ಮೇಲ್ಭಾಗ. ನಿಮ್ಮ ಹುಳದ ಅಳತೆ ನೋಡಿಕೊಂಡು ಕೊನೆ ಭಾಗದಲ್ಲಿ 2 ಡಯಾಗ್ನಲ್ ಅಂದರೆ ಕ್ರಾಸಾಗಿ 2 ಅಥವಾ 4 ಎಕ್ಸಾಸ್ಟ್ ಫ್ಯಾನ್ಗಳನ್ನು ಹಾಕಿ, ನಿಮ್ಮ ಮಳೆ ಬಂತು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿ. ಈಗ 100 ಮೊಟ್ಟೆ ನೀವು ಸಾಕ್ತೀರಾ, ಗೂಡು ಕಟ್ಟೋ ಟೈಮಲ್ಲಿ 20 ರಿಂದ 23 ಲೀಟ್ರ್ ನೀರು ಹೊರಗಡೆ ಬರುತ್ತೆ ಉಚ್ಚೆ ರೂಪದಲ್ಲಿ. ಹಾಸಿಗೆನೂ ತೇವಾಂಶ ಇರುತ್ತೆ, ಉಚ್ಚೆನೂ ಅದ್ರ ಮೇಲೆ ಬೀಳುತ್ತೆ, ಬಿದ್ದಾಗ ಇನ್ನೂ ತೇವಾಂಶ ಆಗುತ್ತೆ, ಗೂಡು ಮೆತು ಬರುತ್ತೆ. ಆ ಟೈಮಲ್ಲಿ ನೀವು ಎಕ್ಸಾಸ್ಟ್ ಫ್ಯಾನ್ ಹಾಕಿದಾಗ ಏನಾಗುತ್ತೆ, ಗೂಡು ಆರ್ವರ್ಸಿ ಬರುತ್ತೆ, ಮಾರ್ಕೆಟಿಗೆ ತೊಗೊಳೋದಕ್ಕೆ ಗೂಡು ಗಟ್ಟಿ ಬರುತ್ತೆ, ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ, ಗೂಡದ ಬಣ್ಣನೂ ಹಾಳಾಗಲ್ಲ. ಸೊ ಎಕ್ಸಾಸ್ಟ್ ಫ್ಯಾನ್ ಯಾರೂ ಅದ್ರ ಬಗ್ಗೆ ಅಷ್ಟು ನಿಗಾ ಕೊಡಲ್ಲ. ಅರ್ಕಲ್ಗೋಡು ದುಮ್ಮಿ ಲೋಕೇಶ್ ಅವರೊಬ್ಬರು ಅಳವಡಿಸಿದ್ದಾರೆ. ಆಮೇಲೆ ಅರ್ಕಲ್ಗೋಡಲ್ಲಿ ಇವರೇ ನಾನೀಗ ಹೇಳಿದ್ದು ಯದುಕುಮಾರು, ಆಮೇಲೆ ರಾಜಶೇಖರ್ ಮೇಷ್ಟ್ರಾಗಿ 10 ಗಂಟೆಗೆ ಬಂದರು ಆಫೀಸ್ಗೆ, ಎಕ್ಸಾಸ್ಟ್ ಫ್ಯಾನ್ನ ಇಂಪಾರ್ಟೆನ್ಸ್ ಹೇಳ್ಕೊಟ್ಟೆ. 3 ಗಂಟೆಗೆ ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ರು, ಆ ಬೆಳೆಯಲ್ಲೇ ಒಂದು ಮಾರುತಿ ವ್ಯಾನ್ ತೆಗೆದ್ರು. ಅದು ಆಲೂರು, ಒಳ್ಳೆ ಮಳೆ ಬೀಳುವಂಥ ಪ್ರದೇಶ. ಹಾಗಾಗಿ ಬೇಸಿಗೆಯಲ್ಲೂ ಬೇಕು, ಮಳೆಗಾಲದಲ್ಲೂ ಬೇಕು. ಗೂಡು ಸ್ಪಿನ್ನಿಂಗ್ ಆದಮೇಲಂತೂ ಭಾರಿ ಇಂಪಾರ್ಟೆಂಟ್ ಎಕ್ಸಾಸ್ಟ್ ಫ್ಯಾನ್. ಹಾಗಾಗಿ ಒಳ್ಳೆ ಗಾಳಿ ಹುಳದ ಮನೆಯೊಳಗೆ ಓಡಾಡಬೇಕು ಅಂತಂದರೆ ನಿಮಗೆ ಎಕ್ಸಾಸ್ಟ್ ಫ್ಯಾನು ಭಾರಿ ಮುಖ್ಯ. ಇನ್ನೊಂದು ಅಂತಂದರೆ ಈಗ ನಾವು ಏನು ಮಾಡ್ತೀವಿ, ರಂಬೆ ಪದ್ಧತಿಗೆ ಬಂದಿದ್ದೀವಿ. ಈಗ ಒಳ ಅಳತೆ ಎಷ್ಟಿರಬೇಕು ದೊಡ್ಡ ಪ್ರಶ್ನೆ ಬರೋದು ಅಲ್ಲಿ. ಕೆಲವರು ಏನು ಮಾಡ್ತಾರೆ, ಸ್ಟ್ಯಾಂಡ್ ಅಗಲ ಮಾಡಿಬಿಡ್ತಾರೆ, ಅದ್ರ ಒಳಗೆ ಸ್ಟ್ಯಾಂಡ್ ಒಳಗೆ ತಲೆ ಹಾಕ್ಬಿಟ್ಟು ಸೊಪ್ಪು ಕೊಡುವಂಥ ಪರಿಸ್ಥಿತಿ ಇದೆ. ಹಾಗೆ ಈ ಕೆಲಸ ನಾವು ಎಷ್ಟು ಸುಧಾರಣೆ ಮಾಡ್ಕೊಳ್ತೀವಿ, ಎಷ್ಟು ಹಗುರ ಮಾಡ್ಕೊಳ್ತೀವಿ ಅಷ್ಟು ಅನುಕೂಲ. ಬರುವಂಥ ಕೆಲಸಗಾರರಿಗೂ ಅನುಕೂಲ ಆಗುತ್ತೆ, ಹೇಳೋರಿಗೂ ಕೆಲಸ ಅನುಕೂಲ ಆಗುತ್ತೆ, ತಾನು ಮಾಡೋದಾದ್ರೂ ಕೂಡ ಅನುಕೂಲ ಆಗುತ್ತೆ. ಏನು ನಮ್ಮ ಕೈ ಎಷ್ಟರ ಮಟ್ಟಿಗೆ ಹೋಗುತ್ತೆ, 2.5 ಅಡಿ ನಾವು ಸೊಪ್ಪು ಕೊಡ್ಬೋದು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ 2.5 ಅಡಿ. ಅಲ್ಲಿಗೆ ಸ್ಟ್ಯಾಂಡು ಯಾವತ್ತೂ 5 ಅಡಿಗಿಂತ ಮೇಲೆ ಮಾಡಬಾರ್ದು. ಉದ್ದಕ್ಕೆ ಎಷ್ಟು ಅಗಲ ಉದ್ದಕ್ಕೆ ಮಾಡ್ಕೊಳ್ಳಿ. ಉದ್ದಕ್ಕೆ ಮಾಡ್ಕೊಂಡಾಗ ಕೂಡ ಸೊಪ್ಪು ಹಾಕೊಂಡು ಹೋಗ್ಬಿಡ್ತಾರೆ ಟ್ರೈನಿಗೆ ಸೊಪ್ಪು ಹಾಕ್ದಂಗೆ. ಆವಾಗೇನು ಮಾಡ್ತಾರೆ, ಹಾಸಿಗೆ ತೆಗೆಯೋದು ಮಹಾ ಕಷ್ಟದ ಕೆಲಸ. ಹುಳಗೆ ಸೊಪ್ಪು ಹಾಕೋಕ್ಕಿಂತ ಕಸ ಎತ್ತೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಈಗ. ಅದಕ್ಕೇನು ಮಾಡಬೇಕು, ಪ್ರತಿ 10 ಅಡಿ 15 ಅಡಿಗೆ ಒಂದು ನ್ಯೂಸ್ ಪೇಪರು ಅಥವಾ ಒಂದು ತಗಡಿನ ಶೀಟ್ ಏನಾರು ಇಟ್ಬಿಟ್ಟು ಅಲ್ಲೆಲ್ಲೇ ಹಾಸಿಗೆಗಳನ್ನು ಹೊಡಿಬೇಕು, ಬ್ರೇಕ್ ಮಾಡಬೇಕು. ಈ ಟ್ರೈನ್ ಒಂದು ಡಬ್ಬ ಇದ್ದಾಗೆ, ಬೋಗಿ ಇದ್ದಾಗೆ ಅಲ್ಲೆಲ್ಲೇ ನೀವು ನ್ಯೂಸ್ ಪೇಪರ್ ಅದು ಹಗ್ಗ ಕಟ್ಬಿಟ್ಟು ಅಲ್ಲಿಗೆ ಒಂದು ನ್ಯೂಸ್ ಪೇಪರ್ನ ಆಚೆ ಉಲ್ಟಾ ಹಾಕ್ಬಿಡಿ, ಅಲ್ಲಿಗೆ ಅಲ್ಲೊಂದು ಡಬ್ಬದಂಗೆ ಆಯಿತು, ಮುಂದಕ್ಕೆ ಒಂದು ಡಬ್ಬದಾಗುತ್ತೆ. ಆವಾಗ ಏನಾಗುತ್ತೆ, ನೀವು ಸೊಪ್ಪು ಕೊಡುವಾಗ ಕೆಳಗಡೆನೇ ಹಗ್ಗ ಹಾಕ್ಬಿಟ್ಟು ಸೊಪ್ಪು ಕೊಟ್ಟಾಗ ನಿಮ್ಗೆ ಹೊರ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ದಿದ್ರೆ ಅದು 40 ಅಡಿ ಶೆಡ್ ಇದ್ದಾಗ 40 ಅಡಿನೂ ಎಳೆದು ಬರೋದಿಲ್ಲ ಅದು. ಆಮೇಲೆ ಧೂಳು ಕಸ ಎಲ್ಲ ಕುಡಿಬೇಕಾಗುತ್ತೆ, ಧೂಳು ಮಾಡಿಕೊಡು. ಅದ್ರ ಬದಲು ಪ್ರತಿ 20 ಅಡಿಗೆ ಆ ಕಂಬಕ್ಕೆ ಒಂದು ಹಗ್ಗ ಕಟ್ಟಿ, ಹಗ್ಗದ ಮೇಲೆ ನ್ಯೂಸ್ ಪೇಪರ್ ಹಾಕಿ, ಅದೊಂದು ಡಬ್ಬ ಬೇರೆ ಆಯಿತು, ನೆಕ್ಸ್ಟ್ ಡಬ್ಬ ಇನ್ನೊಂದು ಬೇರೆ ಆಗುತ್ತೆ. ಹಾಗೆ ಮಾಡ್ಕೊಂಡು ಕಸ ಎತ್ತಲಿಕ್ಕೆ ಸ್ವಲ್ಪ ಸುಧಾರಣೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ನಮ್ಮ ರೈತರು ಎಲ್ಲ ನಾವೇನು ಮಾಡ್ತೀವಿ, ತಾರಸಿ ಮೇಲೆ ಏನು ಮಾಡ್ತಾರೆ, ಒಂದು ಸ್ಪ್ರಿಂಕ್ಲರ್ ಹಾಕ್ತಾರೆ, ಇಲ್ದಿರೆ ತೆಂಗಿನ ಸೋಗೆ ಹಾಕ್ಬಿಡ್ತಾರೆ. ಅವ್ರು ಹೇಗೆ ಅಂತಂದರೆ ತೆಂಗಿನ ಸೋಗೆ ಹಾಕಿದರೆ ಒಳಗಡೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅಂತ. ನನ್ನ ಪ್ರಕಾರ ಅದು ಏನಾಗುತ್ತೆ, 10 ಗಂಟೆಗೆ ಕಾಯುವಂಥ ಶೀಟು 12 ಗಂಟೆಗೆ ಕಾಯುತ್ತೆ, 6 ಗಂಟೆಗೆ ತಣ್ಣಗೋಗೋ ಶೀಟು 8 ಗಂಟೆಗೆ ತಣ್ಣಗಾಗುತ್ತೆ. ನೀವು ಕೇಳ್ಬೋದು ಇದು ಹೇಗೆ ಅಂತೇಳಿ. ಈಗ ನಾವೇನು ಮಾಡ್ತೀವಿ, ಅಡುಗೆ ಮಾಡ್ತೀವಿ. ಸಾಮಾನ್ಯವಾಗಿ ಅಡುಗೆ ಮಾಡಿದಾಗ ಪಾತ್ರೆ ಒಳಗೆ ಒಂದು ಚಮಚ ಹಾಕ್ತೀವಿ. ಈ ಚಮಚ ತುದಿ ಕಾದಿರುತ್ತೆ, ಬೆಂಕಿ ಕೊಡೋದು ಪಾತ್ರೆಗೆ, ಆದರೆ ಚಮಚ ತುದಿ ಕಾದಿರುತ್ತೆ. ಹೇಗೆ? ಯಾಕೆ? ಹೀಟ್ ಟ್ರಾನ್ಸ್ಫರ್ ಆಗಿರುತ್ತೆ, ಇಲ್ಲಿಂದ ಬಿಸಿ ಅಲ್ಲಿವರೆಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇಲ್ಲಿ ನಾವು ಸೋಗೆ ಹಾಕಿ ಕೆಳಗಡೆ ಒಂದು ಅರ್ಧ ಅಡಿ ಗ್ಯಾಪ್ ಏನಾದ್ರು ಕೊಡಲಿಲ್ಲ ಅಂದರೆ ಫಸ್ಟ್ ಸೋಗೆ ಕಾಯುತ್ತೆ, 10 ಗಂಟೆಯಿಂದ 11 ಗಂಟೆ ತನಕ ಸೋಗೆ ಕಾಯುತ್ತೆ. ಸೋಗೆ ಕಾದ್ಮೇಲೆ ಆ ಹೀಟ್ ಏನಾಗುತ್ತೆ, ಎಸ್ಪೆಷಲ್ ಶೀಟಿಗೆ ಹೋಗುತ್ತೆ. ಸೊ 10 ಗಂಟೆ ಕಾಯೋ ಶೀಟು 11 ಗಂಟೆ ಕಾಯುತ್ತೆ. 6 ಗಂಟೆಗೆ ಸೂರ್ಯ ಮುಳುಗಿದ ತಕ್ಷಣ ಅದು ಫಸ್ಟು ಸೋಗೆ ತಣ್ಣಗಾಗಬೇಕು, ಆನಂತರ ಶೀಟ್ ತಣ್ಣಗಾಗಬೇಕು. ಅಲ್ಲಿಗೆ ಮಾಡಿದ್ದು ಕೆಲಸನೂ ವ್ಯರ್ಥನೆ, ಪ್ರಯೋಜನ ನೀನು ಆಗಲಿಲ್ಲ. ಹಾಗಾಗಿ ನೀವು ಯಾವಾಗ ಸೋಗೆ ಹಾಕ್ತೀರಾ, ಒಂದು ಬಿದಿರಿನ ದಡಿ ಉದ್ದಕ್ಕೆ, ತಪ್ಪಿದರೆ ಒಂದು ಪೈಪು PVC ಪೈಪು ಹಾಕ್ಬಿಟ್ಟು ಸೋಗೆ ಹಾಕಿ. ಆವಾಗ ಏನಾಗುತ್ತೆ, ಒಂದು 6 ಇಂಚ್ ಗ್ಯಾಪ್ ಆಗುತ್ತೆ ಅಥವಾ 3 ಇಂಚ್ ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದಾಗ ಏನಾಗುತ್ತೆ, ಅದರದ್ದು ಸೋಗೆ ಏನು ಕಾದಿದೆ ಅದರ ಹೀಟು ನಮ್ಮ ಎಸ್ಪೆಷಲ್ ಶೀಟಿಗೆ ಬರಲ್ಲ. ಆ ಥರ ನೀವು ಮಾಡಿದಾಗ ಕಮ್ಮಿ ಅಂದರೂ ಕೂಡ 2 ರಿಂದ 3 ಡಿಗ್ರಿ ಒಳಗಡೆ ಉಷ್ಣಾಂಶ ಕಮ್ಮಿ ಆಗುತ್ತೆ.
ಅಂದರೆ ಒಂದು ಗ್ಯಾಪ್ ಇರಬೇಕು ಅಂತ. ಒಂದು ಗ್ಯಾಪ್ ಇರಬೇಕು ಸರ್, ಅಲ್ಲಿ ಗಾಳಿ ಸಂಚಾರ ಇರಬೇಕು. ನೇರವಾಗಿ ಸೋಗೆನೆ ತಗೊಂಡೋಗಿ ಶೀಟ್ ಮೇಲೆ ಹಾಕೋಗಿಲ್ಲ. ಅದಕ್ಕೂ ಬೇಕಾದ್ರೆ ರೈತರದ್ದು ಫೋನ್ ನಂಬರ್ ಕೊಡ್ತೀನಿ. ಅದು ಎಷ್ಟು ಡಿಗ್ರಿ ಕಮ್ಮಿ ಆಗಿದೆ, ಎಷ್ಟು ವಾತಾವರಣದಲ್ಲಿ ಹೊರಗಡೆ ವಾತಾವರಣ ಜಾಸ್ತಿ ಇದ್ದಾಗ ಒಳಗಡೆ ಎಷ್ಟು ಕಂಟ್ರೋಲ್ ಮಾಡ್ಬೋದು ಅಂತ ಅವರವರು ನೇರವಾಗಿ ಮಾತಾಡ್ಕೊಂಡಾಗ ಅದರದ್ದು ಪರಿಣಾಮನೇ ಬೇರೆ ಆಗುತ್ತೆ. ಅಲ್ಲ, ಕೆಲವರು ಈ ಡ್ರಿಪ್ ಲೈನು ಎಳೆದ್ಬಿಟ್ಟಿರ್ತಾರಲ್ಲ ಮೇಲೆ ಸದಾ ನೀರು ತೊಟ್ಟಿಕ್ಕೋ ಹಂಗೆ. ಡ್ರಿಪ್ ಲೈನ್ ನೋಡಿ ಶೀಟ್ ಕಾದಿರುತ್ತೆ. ಈಗ ನೀವು ನೋಡಿ ನಮ್ಮ ಮನೆಗಳಲ್ಲಿ ನಲ್ಲಿ ತಾರ್ಸಿ ಮೇಲೆ ನಲ್ಲಿ ಹೊಡಿದೆ, ನೀವು ಬೇಸಿಗೆಯಲ್ಲಿ ನಲ್ಲಿ ಓಪನ್ ಮಾಡಿದಾಗ ಬಿಸಿನೀರು ಬರುತ್ತೆ. ತೊಟಕುತ್ತಾ ನೀರು ಬಂದರೆ ಅಲ್ಲಿ ಬಿಸಿಲು ಅಷ್ಟು ಕಾದಿರುತ್ತೆ. ಇವತ್ತು 40-45 ಡಿಗ್ರಿ ಮೇಲೆ ಎಸ್ಪೆಷಲ್ ಶೀಟ್ ಕಾದಾಗ ಸಣ್ಣ ಪ್ರಮಾಣದಲ್ಲಿ ಈಗ ನೀರೇ ಇಲ್ಲ, ಬೋರ್ವೆಲ್ ನೀರೇ ಇಲ್ಲ, ಎಲ್ಲ ಅಲ್ಲೊಂಚೂರು ಇಲ್ಲೊಂಚೂರು ನೀರು ಬಿಟ್ಟಾಗ ಏನಾಗುತ್ತೆ, ಆ ಕಾದಿದ್ದು ಕಾವಂತೂ ಹೋಗಿರಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ನೀರಿದ್ರೆ ಪರವಾಗಿಲ್ಲ. ಈ ವರ್ಷ ತೋಟಕ್ಕೆ ನೀರು ಕೊಡೋದೇ ದೊಡ್ಡ ಹರಸಾಸದ ಕೆಲಸ ಐತೆ. ಎಷ್ಟೋ ಜನರು ಈ ವರ್ಷ ಬೇಸಿಗೆಯಲ್ಲಿ ಕ್ರಾಪ್ ತೊಗೊಳ್ಳೋದು ಬಿಟ್ಟರು. ಕೆಲವರು ಸಿಬಿಗೆ ಬಂದರು, ಬಯೋಟಿನ್ ಬೇಡ ಅಂತೇಳಿ ಸಿಬಿಗೆ ಬಂದವರಿದ್ದಾರೆ, ಕೆಲವರು ಸ್ಟಾಪ್ ಮಾಡಿದವರಿದ್ದಾರೆ. ಈ ಥರ ಸಮಸ್ಯೆ ಇದ್ದಾಗ ಬೇರೆ ಈಗ ಶೇಡ್ ನೆಟ್ಗಳು ಎಷ್ಟೋ ಒಳ್ಳೆ ಕೆಲಸ ಮಾಡ್ತವೆ. ಶೇಡ್ ನೆಟ್ ಏನು ಮಾಡಬೇಕು, ಗೋಡೆಗೆ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಶೇಡ್ ನೆಟ್ಟನ್ನು ಗೋಡೆ ಪಕ್ಕ ಹಾಕ್ತಾರೆ. ಗೋಡೆ ಪಕ್ಕ ಹಾಕ್ಬಾರ್ದು, ಒಂದು 2 ಅಡಿ 3 ಅಡಿ ಬಿಟ್ಟು. ಈಗ ನಾವು ಹೇಗೆ ಸೋಗೆಗೆ ನಾವು 6 ಇಂಚ್ ಗ್ಯಾಪ್ 3 ಇಂಚ್ ಗ್ಯಾಪ್ ಹೇಗೆ ಬಿಡ್ತೀವಿ, ಶೇಡ್ ನೆಟ್ಟಿಗೆ ಕೂಡ ಅಷ್ಟೇ ಸಾಕಷ್ಟು ದೂರದಲ್ಲಿ ಹಾಕಬೇಕು. ಈಗ ನೋಡಿ ನಮ್ಮ ಮಲೆನಾಡು ಭಾಗದಲ್ಲಿ ಈಗೆಲ್ಲ ತಾರಸಿ ಮನೆಗಳು ಬಂದು 100 ಇಂಚು 200 ಇಂಚು ಮಳೆ ಆದಾಗ ಏನೈತೆ, ಎಲ್ಲ ಇಡೀ ಬಿಲ್ಡಿಂಗ್ ನೆಂದೋಗುತ್ತೆ. ಮಳೆ ನಿಂತಾಗ ಏನಾಗುತ್ತೆ, ಮನೆ ಒಳಗೆಲ್ಲ ಬೂಸ್ಟು. ನಮ್ಮ ಹಿರಿಯರು ಹಳಬ್ರು ಏನು ಮಾಡಿದರು, ಹಂಚಿನ ಮನೆಗಳು ಮಾಡಿದರು. ಯಾವ ಗೋಡೆ ನೆನಿತಿರಲಿಲ್ಲ, ಯಾವ ಗೋಡೆನೂ ನೆನಿತಿರಲಿಲ್ಲ. ಹಾಗಾಗಿ ನಮಗೆ ಎಷ್ಟು ನಾವು ಒಂದು ತಿಂಗಳನ್ಗಟ್ಟಲೆ ಮನೇಲಿದ್ದಾಗ ಯಾವ ಗೋಡೆನೂ ಬೂಸ್ಟ್ ಬರ್ತಿರ್ಲಿಲ್ಲ. ಇಲ್ಲೂ ಹಾಗೆ ನಾವು ಎಷ್ಟು ವೆರಂಡ ಕೊಡ್ತೀವಿ, ಮೇನ್ ಗೋಡೆಗೆ ಎಷ್ಟು ವೆರಂಡ ಕೊಡ್ತೀವಿ ಅಷ್ಟು ಒಳ್ಳೆಯದು. ಯಾಕೆಂದರೆ ಸಿಮೆಂಟು, ಮರಳು, ಒಳಗಡೆ ಮರಳು, ಈಗೆಲ್ಲ ಸ್ಯಾಂಡು, ಆ ಒಂದು ಸಲ ಕಲ್ಲು ಕಾಯಿತು ಅಂತಂದರೆ ಆ ತಣ್ಣಗಾಗಲಿಕ್ಕೆ ಸಾಕಷ್ಟು ಟೈಮ್ ಬೇಕು. ಹಾಗೆ ಯಾವ ಭಾಗದಲ್ಲಿ ಬಿಸಿಲಿನ ಕಾವು ಜಾಸ್ತಿ ಇದೆ ಆ ಭಾಗದಲ್ಲಿ ಶೇಡ್ ನೆಟ್ ಹಾಕ್ಬಿಟ್ಟು ಒಂದು ದೂರದಲ್ಲಿ ದಡಿ ಕ್ರಾಸಾಗಿ ದಡಿ ಹಾಕ್ಬಿಟ್ಟು ಟೈಟಾಗಿ ಇದು ಹಾಕೋದು ಉತ್ತಮ. ವೆರಂಡ ಕೊಡೋದು ಭಾರಿ ಉತ್ತಮ. ರೇರಿಂಗು ಯಾವ ಹುಳು ಸಾಕಾಣಿಕೆ ಮನೆ ಇದೆ ಆ ಮನೆಗಳಿಗೆ ವೆರಂಡ ಕೊಟ್ಟರೆ ತುಂಬ ಉತ್ತಮ. ಆಮೇಲೆ ಸೊಪ್ಪಿಡ್ಲಿಕ್ಕೆ ಒಂದು ಕೋಣೆ ಸಪ್ರೇಟಾಗಿರಬೇಕು. ಯಾವಾಗಲೂ ಸೊಪ್ಪಿಡ್ಲಿಕ್ಕೆ ಒಂದು ಕೋಣೆ ಸಪ್ರೇಟ್ ಇರಬೇಕು. ಆಮೇಲೆ ಹುಳದ ಮನೆ ಎಂಟ್ರಿಗೆ ಮೊದಲೊಂದು ಆ್ಯಂಟಿ ಚೇಂಬರ್ ಅಂತ ಕರಿತೀವಿ. ಈ ರೇಷ್ಮೆಗೆ ದೊಡ್ಡ ಕಾಟ ಅಂತಂದರೆ ಊಜಿನೋಣ. ಇತ್ತೀಚೆಗೆ ನೆನ್ನೆ ಕೂಡ ಯಾರೋ ರೈತರು ಕೇಳ್ತಿದ್ರು, ಸಿಕ್ಕಾಬಿಟ್ಟೆ ಊಜಿನೋಣ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಹಾಗೆ ಈ ಊಜಿನೋಣ ಎಲ್ಲರಿಗಿಂತ ಇಂಟೆಲಿಜೆಂಟು. ಅದು ಸೊಪ್ಪಿನ ಹೊರೆ ಒಳಗೆ ಬರುತ್ತೆ ಹುಳದ ಮನೆಗೆ. ಆ ಸೊಪ್ಪಿನ ಪರಿಮಳಕ್ಕೆ ಸೊಪ್ಪಿನ ಹೊರೆ ಒಳಗೆ ಇರುತ್ತೆ. ಆ ಟೈಮಲ್ಲಿ ಅದು ಒಳಗೆ ಹೋಗೋದು ನಮ್ಗೆ ಗೊತ್ತಾಗೋದಿಲ್ಲ. ಒಂದು ಸಲ ಹುಳದ ಮನೆ ಒಳಗೆ ಹೋಯ್ತು ಅಂದರೆ ಯಾವ ಕಾರಣಕ್ಕೂ ನಿಮ್ಗೆ ಊಜಿನೋಣವನ್ನು ಹಿಡಿಲಿಕ್ಕೆ ಆಗಲ್ಲ. ಯಾಕೆಂದರೆ 20-30 ಮನೆ ಒಳಗೆ ಎಲ್ಲಿಂದ ಹಿಡಿತೀರಾ, ಎಲ್ಲಿಂದ ಹೋಗ್ತೀರಾ, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ್ಯಂಟಿ ಚೇಂಬರ್ ಮಾಡ್ಕೋಬೇಕು. ಆ್ಯಂಟಿ ಚೇಂಬರ್ ಅಂದರೆ ಸಣ್ಣದು ಒಂದು 4x4 ಒಂದು ಚೇಂಬರ್. ನಿಮ್ಮ ಹೊರೆ ಎಷ್ಟು ಅಡ್ಡಗಲ ಬೇಕು ತಿರುಗುವಷ್ಟು ಜಾಗ ಒಂದು ಆ್ಯಂಟಿ ಚೇಂಬರ್. ಅದು ಸುತ್ತ ಬಲೆ ಇರಬೇಕು. ಅಕಸ್ಮಾತ್ ನಿಮಗೆ ಅಲ್ಲಿ ಊಜಿ ಸಿಕ್ತು ಅಂತಂದರೆ ಅದರೊಳಗೆ ಹೊಡ್ಕೋಬೋದು. ಅದು ಆದ ನಂತರ ಲೀಫ್ ಚೇಂಬರ್ ಮಾಡ್ಕೋಬೇಕು. ಅಂದರೆ ಹೊರೆ ಇಡುವಂಥ ರೂಮ್ ಒಂದು ಸಣ್ಣದು, ಒಂದು 8-10 ಒಂದು ಸೊಪ್ಪಿಡುವಂಥ ಕೋಣೆ ಮಾಡಬೇಕು. ಆ ಕೋಣೆ ಕತ್ಲೆ ಇರಬೇಕು. ಸೊಪ್ಪು ಒಂದು ಸಲ ಕಿತ್ತ ಮೇಲೆ ಅದರೊಳಗೆ ಯಾವ ಕ್ರಿಯೆಗಳು ಆಗಬಾರ್ದು. ಬೆಳಕು ಬಂತಂದರೆ ಸೊಪ್ಪಿನಲ್ಲಿ ಕ್ರಿಯೆ ಜಾಸ್ತಿ ಆದಷ್ಟು ಸೊಪ್ಪಿನ ಕ್ವಾಲಿಟಿ ಹಾಳಾಗುತ್ತೆ. ಆ ನಂತರ ಹುಳದ ಮನೆಗೆ ಸೊಪ್ಪು ತೊಗೊಂಡೋಗ್ಬೇಕು. ಈ 2 ಚೇಂಬರ್ ದಾಟುವಾಗ ನಿಮಗೊಂದು 20-30% ಅಕಸ್ಮಾತ್ ಹುಳು ಊಜಿ ಇದ್ದರೂ ಕೂಡ ಹೊಡಿಬೋದು, ಅಥವಾ ಅದು ನಿಮಗೆ ಗೊತ್ತಾದಾಗ ಅದನ್ನು ಒಳಗಡೆ ಬರೋದನ್ನು ತಡೆಗಟ್ಬೋದು. ಆ ನಂತರ ಹುಳು ಸಾಕಾಣಿಕೆ ಇರಬೇಕು. ಆಮೇಲೆ ಅಗಲ ಹೇಳಿದೆ 5 ಅಡಿ 2 ರ್ಯಾಕ್ ಆಯಿತು. ಆದಮೇಲೆ ಸೆಂಟ್ರ್ ಓಡಾಡಲಿಕ್ಕೆ ಎಷ್ಟು ಜಾಗ ಬೇಕು, ನಿಮ್ಮ ಸೊಪ್ಪಿನ ಫಲವತ್ತತೆ ಹೇಗಿದೆ, ಸೊಪ್ಪು ಎಷ್ಟು ಅಡ್ಡಗಲ ಇದೆ, ಅದಕ್ಕೆ ತಕ್ಕನಾಗಿ ಒಂದು 4 ಅಡಿ ಬಿಟ್ಕೊಳ್ಳಿ. ಅಲ್ಲಿಗೆ 5-10 ಮಧ್ಯಕ್ಕೆ ಒಂದು 5 ಅಡಿ ಇಟ್ಕೊಂಡ್ರೆ 15 ಅಡಿ ಆಯಿತು. ಗೋಡೆ ಸೈಡ್ ಒಂದು 4 ಅಡಿ, ಈಚೆ ಗೋಡೆ ಸೈಡ್ ಒಂದು 4 ಅಡಿ, ಅಷ್ಟು ಅಗಲ ಬೇಕು. ಉದ್ದ ನಿಮ್ಮ ಅನುಕೂಲ ಹೇಗೆ ಬೇಕಾದ್ರೆ ಮಾಡ್ಕೋಬೋದು. ಮತ್ತು ತುಂಬ ದೊಡ್ಡ ಮನೆಗಳು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತೇನಾದರೂ ಟೆಂಪ್ರೇಚರ್ ಬಿದ್ದೋಯ್ತು, ಮಳೆ ಬಂತು, ಇದ್ಲು ಹಾಕ್ತೀನಿ ಅಂತಂದರೆ ಇವತ್ತಿನ ಇದ್ಲು ರೇಟಿಗೆ ನೀವು ಇದ್ಲು ಸುಡ್ತಿರೋ ಹೊರತು 1 ಡಿಗ್ರಿ ಟೆಂಪ್ರೇಚರು ಏರೋದಿಲ್ಲ. ಹಾಗಾಗಿ ತುಂಬ ದೊಡ್ಡ ಮನೆಗಳು ನಿರ್ಮಾಣ ಮಾಡೋದು ಸೂಕ್ತ ಅಲ್ಲ. ಅಂದರೆ ನಿಮ್ಮ ಪ್ರಕಾರ ಉದ್ದ ಅಗಲ ಎಷ್ಟಿದ್ರು ಒಳ್ಳೆಯದು ಅಂತೀರಿ? ಒಂದು 40 ಅಥವಾ 30-20 ಸಾಕು. 30-20 100 ಮಟ್ಟ ಸಲೀಸಾಗಿ ಸಾಕ್ಬೋದು. ರ್ಯಾಕಿಂದ ರ್ಯಾಕಿಗೆ 2 ಅಡಿ ಗ್ಯಾಪ್ ಇಡಬೇಕು. ಇದರಲ್ಲಿ ಇನ್ನೊಂದು ಸೂಕ್ಷ್ಮ ವಿಷಯ ಏನಂತಂದರೆ, ನಮ್ಮಲ್ಲಿ ಎಲ್ಲ ಈ ಕರ್ನಾಟಕದಲ್ಲಿ ಏನು ಮಾಡ್ತೀವಿ, ನಾವು ಮರವನ್ನು ಉಪಯೋಗಿಸ್ತೀವಿ ಜಾಸ್ತಿ. ಯಾವ ರೈತರನ್ನು ಕೇಳಿದರೆ ಸರ್ ಕಬ್ಬಣ ಹಾಕಿರೋ ತುಕ್ಕು ಹಿಡಿಯುತ್ತೆ. ಈಗ ನಮ್ಮ ಆಫೀಸೆಲ್ಲ ಆಗಿ 75 ವರ್ಷ ಆಗಲಿಕ್ಕೆ ಆಯ್ತು. 1961ರಲ್ಲಿ ನಮ್ಮ ಆಫೀಸ್ ಆಗಿದೆ. CSNT ಮೈಸೂರು ಸ್ಥಾಪನೆ ಆಗಿದ್ದು 1961ರಲ್ಲಿ. ಇವತ್ತಿನವರೆಗೆ ಆ ಜಮಾನದಲ್ಲಿ ಮಾಡಿದಂಥ ಕಬ್ಬಿಣ ರ್ಯಾಕ್ಗಳು ಇವತ್ತೂ ಇವೆ. ಓಕೆ, ಅಲ್ಲ ಅವತ್ತು ಚೆನ್ನಾಗಿತ್ತೇನೋ ಕಬ್ಬಿಣ, ಇವಾಗ ಸಿಗಲ್ಲ ಅಂತಾರಲ್ಲ. ಒಂದು ರೌಂಡ್ ಪೇಂಟಿಂಗ್ ಬೇಕು. ಕಬ್ಬಿಣ ಅದೇ ಇದೆ. ಕಬ್ಬಿಣ ಏನು ಚೇಂಜ್ ಆಗಲಿಲ್ಲ. ಏನೋ ದಪ್ಪ ಸಣ್ಣ ಇರ್ಬೋದು, ಕಬ್ಬಿಣ ಅದೇ ಇದೆ. ಒಂದೊಂದು ರೌಂಡ್ 5 ವರ್ಷಕ್ಕೋ 10 ವರ್ಷಕ್ಕೋ ಒಂದು ಪೇಂಟಿಂಗ್ ಮಾಡಿಕೊಂಡ್ರೆ ಖಂಡಿತವಾಗೂ ಏನಾಗೋದಿಲ್ಲ. ಅಂದರೆ ಮರದ ಬದಲು ಕಬ್ಬಿಣ ಯಾಕೆ ಸಜೆಸ್ಟ್ ಮಾಡ್ತೀರಿ ತಾವು? ನೋಡಿ, ಒಂದು
ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟ್ಯಾಂಡ್ಗಳನ್ನ ಎಳೆದಾಡ್ಬೋದು. ಈಗ ಮಹಾರಾಷ್ಟ್ರದವ್ರು ಒಬ್ಬರು ಮರ ಉಪಯೋಗಿಸೋದಿಲ್ಲ. ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಔರಂಗಾಬಾದ್ ಏರಿಯಾಕ್ಕೆ ಹೋಗಿದ್ದೆ. ಎಲ್ಲ ನಮ್ಮ ಶಾಮಿಯಾನ ಕ್ಲಿಪ್ಗಳು ಏನಿವೆ ಶಾಮಿಯಾನ ಟೈಪೇ. ಈಗ ಶಾಮಿಯಾನ ಮೇಲ್ಗಡೆ ಒಂದು ಕಂಬ ಇರ್ತಾರೆ, ಅದಕ್ಕೆ 4 ದಿಕ್ಕಲ್ಲಿ ಹುಕ್ ಇರುತ್ತೆ, ಅದಕ್ಕೆ ಪೋಣಿಸ್ಕೊಂಡು ಹೋಗಿ ಶಾಮಿಯಾನ ಹಾಕಿಬಿಡ್ತಾರೆ ಮನೆ. ಅದೇ ಸಿಸ್ಟಮಲ್ಲಿ ಮಹಾರಾಷ್ಟ್ರದಲ್ಲಿ ರ್ಯಾಕ್ಸ್ ಮಾಡಿದ್ದಾರೆ. ಸೊ ಒಂದಕ್ಕೊಂದು ಅವ್ರು ಕೊಂಡಿ ಹಾಕೊಂಡು ಹೋಗ್ತಾರೆ. ಆ ರ್ಯಾಕ್ ಆ ರೇರಿಂಗ್ ಆದಮೇಲೆ ಎಲ್ಲ ಕಸ ತೆಗಿಲಿಕ್ಕೆ ಅದನ್ನು ಹೊರಗಡೆ ತಗೊಬರ್ತಾರೆ. ಆಮೇಲೆ ಏನು ಮಾಡ್ತಾರೆ, ವಾಪಸ್ ತಗೊಂಡೋಗಿ ಜೋಡಿಸ್ಕೊಡ್ತಾರೆ. ಅಂದರೆ ಸೋಂಕು ನಿವಾರಣೆಗೂ ಸುಲಭ. ಸೋಂಕು ನಿವಾರಣೆಗೂ ಸುಲಭ. ಹಾಲನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೋಬೋದು. ಆಮೇಲೆ ನೀವು ಜಾಗ ಕಡಿಮೆ ಸಾಕು. ಇಲ್ಲಿ ಏನಾಗುತ್ತೆ, ಮರ ಮಿನಿಮಮ್ ಒಂದು 6 ಇಂಚ್ ದಪ್ಪ ಬರುತ್ತೆ. ಇಲ್ಲಿ ಕಬ್ಬಿಣ ಉಪಯೋಗಿಸಿದಾಗ ಅದು 1.5 ಇಂಚೇ ಬರೋದು. ನಿಮಗೆ 4 ಇಂಚ್ ಉಳೀತು. 4 ರ್ಯಾಕ್ ಮಾಡಿದಾಗ ಇದರಲ್ಲಿ 5 ಕಬ್ಬಿಣದಲ್ಲಿ 5 ರ್ಯಾಕ್ ಮಾಡ್ಬೋದು ಅದೇ ಅಳತೆಗೆ. ಇಲ್ಲಿ ನಾವು ಮರ ಅಂತೂ ನೀಲಗಿರಿ ಮರ ಉಪಯೋಗಿಸುವಾಗ ಸಾಕಷ್ಟು ದಪ್ಪದ ಹಾಕಲೇಬೇಕು, ಇಲ್ದಿರೋದು ಬೆಂಡ್ ಬರುತ್ತೆ. ಹಲಿಗೆಗಳು ಹಾಕಿದಾಗ ಸೊಪ್ಪು ಬೀಳದಂಗೆ ಹಲಿಗೆ ಹಾಕ್ತೀವಿ, ಆವಾಗ ಅಲ್ಲಿ ಗಾಳಿ ಬ್ಲಾಕ್ ಆಗುತ್ತೆ. ಗಾಳಿ ಯಾವಾಗ ಬ್ಲಾಕ್ ಆಗುತ್ತೆ ಒಳಗಡೆ ರೋಗಾಣು ಬೆಳೆಯುತ್ತೆ. ಈ ಎಲ್ಲ ಸಮಸ್ಯೆ ಆದಾಗ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಹೋಗುತ್ತೆ. ಹಾಗಾಗಿ ತಮಿಳ್ನಾಡಲ್ಲೂ ಅಷ್ಟೇ ಬರೀ ಕಬ್ಬಿಣನೇ. ಅವ್ರು ತಮಿಳ್ನಾಡವರು ಈ ಟೆಕ್ನಾಲಜಿಲಿ ತುಂಬ ಮುಂದುವರೆದಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಒಂದು ಕಂಬ ಊರ್ಬಿಡ್ತಾರೆ. ಕಂಬ ಊರ್ಬಿಟ್ಟು ಅದಕ್ಕೆ ಅಲ್ಲಲ್ಲೇ ಹಾಕ್ಕೊಂಡಿದ್ದಾರೆ, ಅದು ಹೋಲ್ಸ್ ತೂತ ಮಾಡ್ಕೊಂಡಿದ್ದಾರೆ, ರಂಧ್ರಗಳು ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಹುಳ ಜಾಸ್ತಿ ಬಂತು, ಸ್ವಲ್ಪ ಚೆನ್ನಾಗಿತ್ತು, ಒಂದು ರ್ಯಾಕ್ ಜಾಸ್ತಿ ಇಡಬೇಕು ಅಂದರೆ ಮೇಲೆ ಕೆಳಗೆ ಮಾಡ್ಬೋದು. ಹಾಗೆ ಈಗ ಆ ಥರದ ಸಿಸ್ಟಮಿಗೆ ಬರಲಾಗಿ ಈಗ ಮತ್ತೆ ಒಳ್ಳೊಳ್ಳೆ ಗಾಲಿಗಳು ಬಂದಿದ್ದಾವೆ ಸ್ಟ್ಯಾಂಡ್ಗಳಿಗೆ. ಗಾಲಿಗಳು ಇದರಿಂದ ನೀವು ಸ್ಟ್ಯಾಂಡ್ ಒಂದು ಕಡೆ ತಳ್ಬೋದು, ಒಂದು ಕಡೆ ಎಳ್ಕೋಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು. ಈ ಮರದಾದ್ರೆ ಹಾಗಲ್ಲ, ಪರ್ಮನೆಂಟ್ ಇದ್ಬಿಡುತ್ತೆ. ಮತ್ತು ದೊಡ್ಡ ಸ್ಟ್ರಕ್ಚರ್, ಅದು ಭಾರಿ ದೊಡ್ಡ ಸ್ಟ್ರಕ್ಚರ್, ಇಡೀ ಮನೇನ ಆಕ್ಯುಪೈ ಮಾಡಿಬಿಡುತ್ತೆ ಅದು. ಹಾಗಾಗಿ ಈಗ ತಂತ್ರಜ್ಞಾನಗಳನ್ನು ನೋಡಬೇಕು. ಯೂಟ್ಯೂಬಲ್ಲಿ ಒಳ್ಳೊಳ್ಳೆದಿದೆ, ಅಥವಾ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದರೆ ನಮ್ಮ ಹತ್ರನೂ ಸಾಕಷ್ಟು ಸ್ಟ್ಯಾಂಡ್ಗಳಿವೆ. ಇವೆಲ್ಲ ನೋಡಿಕೊಂಡು 4 ಮನೆ ನೋಡ್ಬಿಟ್ಟು ಮನೆ ನಿರ್ಮಾಣ ಮಾಡೋದು ತುಂಬ ಸೂಕ್ತ. ಡಾಕ್ಟ್ರೇ, ಈ ಫಾಲ್ಸ್ ಸೀಲಿಂಗ್ ಮಾಡ್ತಾರಲ್ಲ? ಹೌದು. ಈಗ ನೀವು ಕೋಲಾರದಲ್ಲಿ ಮುತ್ತಾನೆಲ್ಲೂರು ನಂಜಪ್ಪ ರೆಡ್ಡಿ ಅವರೇ ಫಸ್ಟು ಏನು ಅನುಪಯುಕ್ತ ಬೆಂಡನ್ನು ಉಪಯೋಗಿಸಿ ಆಸ್ಬೆಸ್ಟರ್ ಶೀಟ್ ಕೆಳಗಡೆ ಒಂದು ಫಾಲ್ಸ್ ಸೀಲಿಂಗ್ ಮಾಡ್ಕೊಂಡಿದ್ರು. ಹೌದು. ಈ ಫಾಲ್ಸ್ ಸೀಲಿಂಗ್ ಮಾಡಿದ್ಮೇಲೆ ಏನು ತಾರಸಿ ಇದೆಯಲ್ಲ ಅದಕ್ಕೆ ಪೈಪ್ ಕೊಡ್ತಾರೆ. ಹೌದು, ಪೈಪ್ ಕೊಟ್ಬಿಟ್ಟು ಅದಕ್ಕೆ ಟೀ ಆಕಾರ, ಅಂದರೆ ಮಳೆ ನೀರು ಒಳಗೆ ಬೀಳ್ದ ಹಾಗೆ ಟೀ ಶೇಪಲ್ಲಿ ಒಂದು ಮೇಲ್ಗಡೆ ಒಂದು ಟೀ ಕೂರಿಸ್ಬಿಟ್ರೆ ಬರ್ರೋ ಅಂತ ಗಾಳಿ, ಒಳಗಡೆ ಗಾಳಿ ಹೊರಗಡೆ ಹೋಗುತ್ತೆ. ಈ ಫಾಲ್ಸ್ ಸೀಲಿಂಗು ಮತ್ತು ಆ ಟೀ ಎರಡೇ ಸಾಕು ಹುಳು ಸಾಕಣ ಮನೆಯ ವಾತಾವರಣವನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಅಂತ. ಈಗ ನೋಡಿ, ನಿಮ್ಮ ಅಭಿಪ್ರಾಯ ಏನು? ಕರೆಕ್ಟ್, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಇಲ್ಲಿ ಬೇಲೂರು ಹತ್ರ ಒಬ್ಬರು ಮಾಡಿದ್ದಾರೆ. ಅವ್ರೇನು ಮಾಡಿದ್ದಾರೆ ಅಂತಂದರೆ, ಮೇಲ್ಗಡೆ ತಂತಿ ಎಳೆದಿದ್ದಾರೆ, ಚೌಕಟ್ಟಾಗಿ ತಂತಿ ಎಳೆದಿದ್ದಾರೆ, ಎಲ್ಲ ದಿಕ್ಕಲ್ಲಿ ಉದ್ದಕ್ಕೂ ಎಳೆದಿದ್ದಾರೆ, ಅಡ್ಡಕ್ಕೂ ಎಳೆದಿದ್ದಾರೆ. ಅಲ್ಲಿಗೆ ಅವರು ಸಾಧಾರಣ 2 ಅಡಿ 2 ಅಡಿಗೆ 2 ಕಡೆಯಿಂದ ದಿಕ್ಕಂತ ತಂತಿ ಎಳೆದ್ರು, ಒಳ್ಳೆ ಬಿಗಿ ತಂತಿ ಮಾಡಿ. ಲಾಸ್ಟ್ ಒಂದು ಕಡೆ ಏನು ಮಾಡಿದ್ದಾರೆ, ಈ ಅಸ್ಬೆಸ್ಟಾಸ್ ಶೀಟ್ ಹಾಕ್ಲಿಕ್ಕೆ ಹುಕ್ ಇದೆಯಲ್ಲ, ಹುಕ್ಕನ್ನು ಹಾಕಿದ್ದಾರೆ. ಸೊ ಸಡ್ಲಾಯಿತು ಅಂತಂದರೆ ಹಿಂದ್ಗಡೆ ನೆಟ್ ಟೈಟ್ ಮಾಡಿದಾಗ ತಂತಿನೂ ಬಿಗಿ ಬರುತ್ತೆ. ಆ ಥರ ಮಾಡಿಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಪಾಲಿಥಿನ್ ಶೀಟನ್ನು ಹಾಕಿದ್ದಾರೆ. ಪ್ಲಾಸ್ಟಿಕ್ ಶೀಟನ್ನು ಅದ್ರ ಮೇಲೆ ಬಿಟ್ಬಿಟ್ರು, ಟಾರ್ಪಾಲ್ ಶೀಟನ್ನು ಬಿಟ್ಟಿದ್ದಾರೆ. ಒಂದು ವೆಂಟಿಲೇಟರ್ನ ಈ ಪಾಲಿಥಿನ್ ಶೀಟನ್ನು ಮೇಲ್ಭಾಗ ಇಟ್ಟಿದ್ದಾರೆ, ಪ್ಲಾಸ್ಟಿಕ್ ಶೀಟನ್ನು ಮೇಲ್ಭಾಗ ಒಂದು ವೆಂಟಿಲೇಟರ್ ಕೊಟ್ಟಿದ್ದಾರೆ. ಆವಾಗ ಏನಾಯಿತು, ಆ ತಾರ್ಸಿಂದ ಬಂದಂಥ ಬಿಸಿ ಕಾವೇನಿದೆ, ಹುಳುದ ಮನೆ ಕೆಳಗಡೆ ಬರಲ್ಲ, ಅದು ಆ 2 ವೆಂಟಿಲೇಟರ್ ಮುಖಾಂತರ ಹೊರಟೋಗುತ್ತೆ. ಅಲ್ಲ, ಈ ಬೆಂಡನ್ನು ಬಳಸ್ಬೋದು ಸರ್, ಬೆಂಡನ್ನು ಬಳಸ್ಬೋದು. ಬೆಂಡ್ ಬಳಸಿದ್ರೆ ಏನಾಗುತ್ತೆ, ಬೆಂಡನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಈಗ ನಾವು ಯಾವಾಗ ಸ್ಪ್ರೇಯರನ್ನು ಉಪಯೋಗಿಸ್ತೀವಿ, ಈ ಬೆಂಡ್ ಶೀಟ್ ತುಂಬ ಹಗುರಾಗಿರೋದ್ರಿಂದ ಅದು ಹಾರೋಗ್ಬಿಡುತ್ತೆ. ಬೆಂಡ್ ಹಾಕಿದರೆ ಬೆಂಡ್ ಮೇಲ್ಭಾಗ ಅದು ಒಂದು ಗಮ್ ಹಾಕ್ಬಿಟ್ಟು, ಈಗೆಲ್ಲ ಒಳ್ಳೊಳ್ಳೆ ಅರಳ್ಡೆಟ್ಗಳೆಲ್ಲ ಬಂದಿದ್ದಾವೆ, ಗಮ್ ಹಾಕಿ ಗಮ್ ಫಿಕ್ಸ್ ಮಾಡಬೇಕು, ಇಲ್ಲ ಮೇಲ್ಗಡೆ ಏನಾದ್ರು ತೂಕ ಇಡಬೇಕು. ಈ ಪ್ಲಾಸ್ಟಿಕ್ ಶೀಟನ್ನು ಅಷ್ಟೇ ಹಗುರಾಗುತ್ತೆ. ಪ್ಲಾಸ್ಟಿಕ್ ಶೀಟ್ ನೀವು ಸ್ಪ್ರೇ ಮಾಡಿದಾಗ ಅದು ನೀರೇನು ಹೀರ್ಕೊಳ್ಳಲ್ಲ, ಕ್ಲೀನ್ ಆಗಿರುತ್ತೆ. ಅಂದರೆ ಒಂದು ಫಾಲ್ಸ್ ಸೀಲಿಂಗ್ ಕೊಡೋದು ಒಳ್ಳೇದು. ಅಂದರೆ ಒಂದು ವೆಂಟಿಲೇಟರ್ ಮೇಲೆ ಇರಬೇಕು, ಇಲ್ಲರ ನಂಜಪ್ಪ ಮಾಡಿದಾಗೆ ಏನಾದ್ರು ಟೀ ಪೈಪ್ ಹಾಕ್ಬಿಟ್ಟು ಆ ಬಿಸಿ ಗಾಳಿ ಹೊರಗೆ ಹೋಗೋಕೆ ನೋಡಬೇಕು. ಇಲ್ದಿರ ಏನಾಗುತ್ತೆ, ಅದು ಕಾವು ಅಲ್ಲೇ ಉಳ್ಕೊಂಡಾಗ ಆಟೋಮೆಟಿಕ್ಲಿ ಹೀಟ್ ಕೆಳಗಡೆ ಟ್ರಾನ್ಸ್ಫರ್ ಆಗುತ್ತೆ. ಫಾಲ್ಸ್ ಸೀಲಿಂಗು ಮತ್ತು ಎಸ್ಪೆಷಲ್ ಮಧ್ಯೆ ಏನು ಬಿಸಿ ಗಾಳಿ ಇದೆ ಅದಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು. ರೈತ ಬಾಂಧವರೇ, ಈಗ ಒಂದು ಪ್ರಕಟಣೆ, ನಂತರ ಡಾಕ್ಟರ್ ಕೆ.ಬಿ. ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಮುಂದುವರಿಯಲಿದೆ. ದೇಶದ ಕೃಷಿಕರಿಗೆ ನೆರವಾಗುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 17ನೇ ಕಂತಿನ ಹಣವನ್ನು ಮಾನ್ಯ ಪ್ರಧಾನಮಂತ್ರಿಯವರು ವಾರಣಾಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುಮಾರು 9.3 ಕೋಟಿ ರೈತರ ಖಾತೆಗಳಿಗೆ 20,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ವರ್ಷಕ್ಕೆ 3 ಬಾರಿ ಪಾವತಿಸಲಾಗುತ್ತದೆ. ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ.
ದೇಶದ ಸಣ್ಣ ಮತ್ತು ಅತಿಸಣ್ಣ ಕೃಷಿಕರಿಗೆ ನೆರವಾಗುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಂದೇಶ. विकसित भारत का संकल्प पूरा करने के लिए कृषि सबसे महत्वपूर्ण आधार है. कृषि भारतीय अर्थव्यवस्था की रीढ़ है. आज भी रोजगार के सबसे ज़्यादा अवसर कृषि के माध्यम से ही सृजित होते हैं और किसान देश के अन्न के भंडार भर रहा है और इसलिए हम अन्नदाता किसान को मानते हैं. कृषि और किसानों की सेवा हमारे लिए भगवान की पूजा जैसा है और इसलिए कार्यभार संभालते ही प्रधानमंत्री जी ने जो 100 दिन की कार्य योजना बनाने का दायित्व हर एक विभाग को सौंपा था, हमने 100 दिन की कार्य योजना की भी समीक्षा की है और उसको जल्दी हम जारी करेंगे. हम सब जानते हैं कि प्रधानमंत्री श्रीमान नरेंद्र मोदी जी अपने 2 कार्यकालों में भी कृषि और किसान उनकी सर्वोच्च प्राथमिकता रहे हैं और किसानों के कल्याण के लिए अनेकों कदम उन्होंने उठाए हैं. मुझे इस बात की भी प्रसन्नता है कि प्रधानमंत्री जी ने तीसरी बार शपथ ग्रहण करने के बाद सबसे पहले हस्ताक्षर अगर किए तो किसान सम्मान निधि की 17वीं किस्त किसानों को जारी करने की फाइल ही उन्होंने साइन की और उनका सबसे पहला कार्यक्रम अगर तीसरी बार प्रधानमंत्री बनने के बाद हो रहा है तो बाबा विश्वनाथ की नगरी काशी में सिंगल क्लिक के माध्यम से किसानों के खाते में किसान सम्मान निधि डालेंगे. आप सब जानते हैं कि किसान भाइयों की आर्थिक प्रगति सुनिश्चित करने के लिए 2019 में प्रधानमंत्री किसान सम्मान निधि की योजना की शुरुआत हुई थी और अब तक लगभग 11 करोड़ किसानों को 3 लाख करोड़ रुपए से ज़्यादा की राशि किसान सम्मान निधि के रूप में दी जा चुकी है, सीधे उनके खातों में अंतरित की गई है. 18 जून को प्रधानमंत्री श्रीमान नरेंद्र मोदी जी 9 करोड़ 3 लाख किसान भाई बहनों के खाते में लगभग 20,000 करोड़ रुपए की राशि डालेंगे, हस्तांतरित करेंगे और उस दिन अन्नदाताओं की खुशहाली के साथ विकसित भारत के संकल्प की सिद्धि का श्री गणेश हो रहा है. प्रधानमंत्री जी के साथ उनका कार्यक्रम तो काशी में होगा. काशी के कार्यक्रम के साथ ही उस कार्यक्रम में राज्यपाल महोदय, उत्तर प्रदेश के मुख्यमंत्री योगी आदित्यनाथ जी, वहाँ के कृषि मंत्री सम्मिलित रहेंगे. देश में अलग अलग स्थानों पर वैसे तो सभी केवीकी में कार्यक्रम होंगे कृषि विज्ञान केंद्रों में, लेकिन 50 हमने विशेष रूप से चिन्हित किए हैं जहाँ अलग अलग केंद्रीय मंत्री जाएंगे, वर्चुअली कार्यक्रम से जुड़ेंगे और वहाँ जो एकत्रित किसान होंगे उस कार्यक्रम के लिए उनसे वो संवाद भी करेंगे. केवल केवीके में नहीं, सभी मंडियों में, ब्लॉक स्थानों पर और कई राज्यों में हर गांव में, ग्राम पंचायतों में इस कार्यक्रम का आयोजन हो रहा है और लगभग 2 करोड़ किसान फिजिकली और वर्चुअली इस कार्यक्रम में सम्मिलित होंगे. इस कार्यक्रम के साथ साथ एक और प्रधानमंत्री जी का संकल्प है, लखपति दीदी. 3 करोड़ लखपति दीदी हमें बनानी है. 1 करोड़ बन चुकी, 2 करोड़ और. उसी का एक आयाम है कृषि सखी. किसानों की सहायता के लिए हमने कई कृषि सखियों को प्रशिक्षित करके उनको ट्रेनिंग देके तैयार किया है ताकि वो अलग अलग कामों में किसान को खेती को सहयोग कर सके. ऐसी हमारी लगभग 30,000 कृषि सखियों को प्रशिक्षण दिया जा चुका है. ये प्रशिक्षण लगातार जारी रहेगा. कृषि सखियों में अधिकांश सेल्फ हेल्प ग्रुप की बहनें जो हर काम को बहुत गंभीरता के साथ करती हैं, तो उनको भी प्रशिक्षण जिनने पूरा किया है सर्टिफिकेट प्रतीकात्मक रूप से 5 बहनों को वहाँ दिए जाएंगे, लेकिन 30,000 बहनों को अलग अलग जगह ये प्रशिक्षण के सर्टिफिकेट दिए जाएंगे और इस सर्टिफिकेट के बाद वो विभिन्न कामों में किसानों को सहयोग करके लगभग 60 से लेकर 80,000 रुपया अतिरिक्त रूप से साल में कमा सकेंगी, अतिरिक्त आय अर्जित कर सकेंगी. अभी इस कार्यक्रम का प्रारंभ हुआ है, इसको लगातार आगे बढ़ाएंगे. मित्रों, इस कार्यक्रम का सीधा प्रसारण डीडी किसान, माईगव पर वेबकास्ट, विकासखंड कार्यालय से लेकर ग्राम पंचायतों, अलग अलग कृषि विज्ञान केंद्रों में और देश भर के 5 लाख से अधिक कॉमन सर्विस सेंटर्स पर भी किया जाएगा. आपके माध्यम से मेरी किसानों से अपील है कि इस कार्यक्रम में वो किसी भी माध्यम से सीधे भाग लेकर अलग अलग स्थानों पर और उसके अतिरिक्त भी विभिन्न संचार माध्यमों के माध्यम से इस कार्यक्रम से और प्रधानमंत्री जी से जुड़ने की कृपा करें.
कृषि सखी कार्यक्रम अभी 12 राज्यों में हमने प्रारंभ किया है। गुजरात, तमिलनाडु, उत्तर प्रदेश, मध्य प्रदेश, छत्तीसगढ़, कर्नाटक, महाराष्ट्र, राजस्थान, उड़ीसा, झारखंड और आंध्र प्रदेश और मेघालय में ये शुरू किया है। कृषि में महिलाओं की महत्वपूर्ण भूमिका को देखते हुए कृषि और ग्रामीण विकास मंत्रालय ने एक समझौता ज्ञापन पर भी हस्ताक्षर किए। दोनों मिलकर इस कार्यक्रम को चलाएंगे। प्रधानमंत्री किसान सम्मान निधि 6,000 रुपया प्रतिवर्ष किसानों के खाते में सीधे अंतरित की जाती है 3 किस्तों में। इसके साथ साथ जो बहुत महत्वपूर्ण कार्यक्रम है, प्रधानमंत्री फसल बीमा योजना, 4 करोड़ से ज़्यादा किसानों को पीएम फसल बीमा योजना के अंतर्गत आर्थिक सुरक्षा की गारंटी मिली हुई है। मुझे ये बताते हुए प्रसन्नता है कि वैश्विक कीमतों में उछाल के बावजूद भी 11 लाख करोड़ की सब्सिडी उपलब्ध कराकर किसानों को सस्ती दरों पर खाद की उपलब्धता कराने का काम निरंतर जारी है। आज विशेष रूप से मुझे, चूंकि प्रधानमंत्री जी का पहला कार्यक्रम तीसरी बार सरकार बनने के बाद किसानों का कार्यक्रम है, काशी में आयोजित हो रहा है, तो उस कार्यक्रम की जानकारी देने के लिए आज मैंने आपको आमंत्रित किया था। धन्यवाद। ಸುಮಾರು 9.3 ಕೋಟಿ ರೈತರ ಖಾತೆಗಳಿಗೆ 20,000 ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಂದೇಶವನ್ನು ಕೇಳಿದಿರಿ. ರೇಷ್ಮೆ ಹುಳು ಸಾಕಣೆಗೆ ಸೂಕ್ತ ಮನೆ ನಿರ್ಮಾಣವನ್ನು ಕುರಿತ ಡಾ ಕೆ.ಬಿ. ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಈಗ ಮುಂದುವರಿಯಲಿದೆ. ಡಾಕ್ಟ್ರೆ, ಹುಳು ಸಾಕಣ ಮನೆಯಲ್ಲಿ 3 ತರಹದ ಕಿಟಕಿಗಳನ್ನು ಇಡ್ತಾರೆ. ಅಂದರೆ ತಳಭಾಗದಲ್ಲಿ ಒಂದು ಕಿಟಕಿ, ಮಧ್ಯದಲ್ಲಿ ಒಂದು, ಮೇಲ್ಭಾಗದಲ್ಲಿ ಒಂದು ಕಿಟಕಿ. ಅಂದರೆ ಈಗಲೂ ಅದೇ ತಾಂತ್ರಿಕತೆನೇ ಇದೆಯಾ? ಅದೇ ಇದೆ. ಯಾಕೆಂದರೆ ಈ ಕೆಟ್ಟ ಗಾಳಿ ಯಾವಾಗಲೂ ಭಾರ ಜಾಸ್ತಿ. ಈ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಅಮೋನಿಯಾ ಇವೆಲ್ಲ ಭಾರ ಜಾಸ್ತಿ. ಭಾರ ಜಾಸ್ತಿ ಇದ್ದವು ಮೇಲ್ಗಡೆಯಿಂದ ಹೋಗುತ್ತೆ. ಒಳ್ಳೆ ಗಾಳಿ, ನಮ್ಮ ಆಮ್ಲಜನಕ ಏನಿದೆ ಅವೆಲ್ಲ ಒಳ್ಳೆ ಗಾಳಿಗಳು ಏನಿದೆ ಕೆಳಭಾಗದಿಂದ ಬರುತ್ತೆ. ಏರ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಗಾಳಿ ಒಳಗಡೆ ಸುತ್ತಾಡಬೇಕು ಉಳಿದ ಮನೇಲಿ. ನಾನು ಹೇಳಿದಾಗ ಈಗ ನಾವು ಹೇಗೆ ಈಗ ಎಷ್ಟು ಥರದ ಗ್ಯಾಸು, ಒಂದು ಈ ಶೂಟ್ ರೇರಿಂಗ್ ಅಥವಾ ನಮ್ಮ ರಂಬೆ ಪದ್ಧತಿ ಬರಲಾಗಿ ನಾವು ಕಸ ಎತ್ತಲ್ಲ. 4ನೇ ಜ್ವರದಿಂದ ಬಂದಮೇಲೆ ಕಸ ಎತ್ತಲ್ಲ. ಅದರದ್ದು ಇಕ್ಕೆ, ಪ್ರತಿ ದಿವಸದ ಇಕ್ಕೆ, ಅದು ಉಚ್ಚೆ ಪ್ಲಸ್ ಉಳಿದಿರೋ ಸೊಪ್ಪು ಅಲ್ಲಿ ಕೊಳಿತಾ ಇರೋದು, ಇವು ಎಷ್ಟು ಗ್ಯಾಸ್ಗಳು ಹೊರಗಡೆ ಹೋಗಬೇಕು ಅಂತಂದರೆ ಸಾಕಷ್ಟು ಗಾಳಿ ಬೆಳಕಬೇಕು. ನೀವು ಹಾಸಿಗೆಯನ್ನು ನಾವು ಏನು ಮಾಡ್ತೀವಿ, ಸುಣ್ಣ ಹಾಕ್ತೀವಿ. ಸುಣ್ಣ ಎಷ್ಟರ ಮಟ್ಟಿಗೆ ಹಾಕ್ತೀವಿ? ಫೇಸ್ ಪೌಡ್ರ್ ಹಾಕಿದಷ್ಟು, ಮುಖಕ್ಕೆ ಪೌಡ್ರ್ ಹಾಕಿದಷ್ಟು ನಾವು ಹಾಕಿದ್ದೀನಪ್ಪ ಅಂತ ಹಾಕೋರು ಇದ್ದಾರೆ. ನನ್ನ ಪ್ರಕಾರ ಸುಣ್ಣ ಹೇಗೆ ಹಾಕಬೇಕು ಅಂತಂದರೆ, ಸುಣ್ಣ ಹೊಡೆದ ಮೇಲೆ ಹಾಸಿಗೆನ ಅಲ್ಲಾಡಿಸ್ಬೇಕು. ಸುಣ್ಣ ಎಲ್ಲೋಗಿ ಬೀಳಬೇಕು, ಇಕ್ಕೆ ಮೇಲೆ ಹೋಗಿ ಬೀಳೋಷ್ಟು ಸುಣ್ಣ ಹಾಕಬೇಕು. ಆವಾಗ ಏನಾಗುತ್ತೆ, ಅದು ಸೋಂಕು ನಿವಾರಣೆಗೆ ಕೆಲಸ ಮಾಡುತ್ತೆ. ಹಾಸಿಗೆ ನೀರು ಹೀರ್ಕೊಳ್ಳುತ್ತೆ, ಅಲ್ಲಿ ರೋಗಾಣು ಬೆಳೀಲಿಕ್ಕೆ ಅವಕಾಶ ಕೊಡಲ್ಲ. ಅಷ್ಟರ ಮಟ್ಟಿಗೆ ಸುಣ್ಣ ಹಾಕಬೇಕು. ಸುಮ್ಮನೆ ಅರ್ಧ ಕೆಜಿ ಸುಣ್ಣ ಹಾಕ್ಬಿಟ್ಟು ನಾನು ಸುಣ್ಣ ಹೊಡೆದಿದ್ದೀನಿ ನಿಂತಲ್ಲ. ಎಸ್ಪೆಷಲಿ ಈ ವರ್ಷನ ವಾತಾವರಣಕ್ಕೆ ಈ ಹ್ಯೂಮಿಡ್ ಇದ್ದಾಗ, ಯಾವಾಗ ತೇವಾಂಶ ಜಾಸ್ತಿ ಇದೆ ಆ ಟೈಮಲ್ಲಿ ಸುಣ್ಣ ಹಾಕಿಬಿಟ್ಟು ರಂಬೆಗಳನ್ನ ಅಲ್ಲಾಡಿಸ್ಬೇಕು. ಆ ಸುಣ್ಣ ಹೋಗ್ಬಿಟ್ಟು ಇಕ್ಕೆ ಮೇಲೆ ಬೀಳಬೇಕು. ಆಗಿದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಮೊದಲು ಏನು ಮಾಡ್ತಿದ್ವಿ ನಾವು, ಸುಣ್ಣ ಬೇಯಿಸ್ಬಿಟ್ಟು ಸುಣ್ಣ ಮಾಡ್ತಿದ್ವಿ. ಡಿಹೈಡ್ರೇಟ್ ಅಂದರೆ ನೀರಿನಂಶ ತೆಗೆದ್ಬಿಟ್ಟು ಒಣಗಿಸ್ಬಿಟ್ಟು ಇಡ್ತಿದ್ವಿ. ಆವಾಗ ಏನಾಗ್ತಿತ್ತು, ಅದು ವಾಪಸ್ ಸುಣ್ಣ ಹಾಕಿದಾಗ ಆ ಇರುವ ನೀರಿನಂಶ ಹೀರ್ಕೊಳ್ತಿತ್ತು. ಬಟ್ ಇವಾಗ ಏನಾಗಿದೆ, ಎಲ್ಲ ಪೌಡ್ರ್ ಸುಣ್ಣ ಬರಲಾಗಿ ಅದು ಎಷ್ಟು ಫೈನ್, ಮೈದಾಕ್ಕಿಂತ ಫೈನ್ ಪೌಡ್ರ್ ಅದು. ಅದ್ರ ನೀರು ಹೀರ್ಕೊಳ್ಳೋ ಶಕ್ತಿ ಇಲ್ಲ ಹೊರತು ಈಗ ಏನಿದೆ ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್ ಆಗಿ ಮಾತ್ರ ಕೆಲಸ ಮಾಡುತ್ತೆ ಹೊರತು ಇನ್ನು ಬೇರೆ ಏನೂ ಕೆಲಸ ಮಾಡಲ್ಲ. ಆಮೇಲೆ ಸೊಪ್ಪು ಕೊಡೋದ್ರಲ್ಲಿ ರೈತರು ಭಾರಿ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಏನಂತಂದರೆ, ನಾನು ಕೊಟ್ಟಿದ್ದ ಸೊಪ್ಪು ಎಷ್ಟೊತ್ತಿಗೆ ಖಾಲಿಯಾಗಿದೆ, ನಾನು ಇನ್ನೂ ಸೊಪ್ಪು ಕೊಡಬೇಕಿತ್ತೋ ಅಥವಾ ಇನ್ನೂ ಸ್ವಲ್ಪ ಮೇಯ್ತಿತ್ತೋ ಅಥವಾ ನಾವು ಕೊಟ್ಟಿದ್ದ ಸೊಪ್ಪು ಜಾಸ್ತಿ ಆಯಿತು, ಅದನ್ನು ನೋಡಬೇಕಾಗುತ್ತೆ. ಡಾಕ್ಟ್ರೆ, ಈಗ ಮನೆ ಅಂದಾಗ ಆರಂಭದಲ್ಲೇ ತಾವು ಹೇಳಿದ್ರಿ ಗುಡಿಸ್ಲು ಅಂತ. ಈಗ ಲೋ ಕಾಸ್ಟ್ ಹೌಸಿಂಗ್ ಅಂತ ಹೇಳಿ ರೇಷ್ಮೆ ಕೃಷಿಯಲ್ಲಿ ಸೋಗೆ ಗರಿಯ ಮನೆಗಳು ಮತ್ತು ಮೇಲ್ಭಾಗಕ್ಕೂ ಕೂಡ ಸೋಗೆ ಗರಿ, ಥ್ಯಾಚ್ಡ್ ರೂಫ್ ಅಂತ ನಾವೇನು ಹೇಳ್ತೀವಲ್ಲ, ಅತ್ಯಂತ ಕಡಿಮೆ ಖರ್ಚು, ಭಾಳ ಆನಂದದಾಯಕ ರೇಷ್ಮೆ ಉಡುಗೆ ಸಾರು ಅಂತಾರೆ. ಆದರೆ ಒಂದಷ್ಟು ಜನ ಅಲ್ಲಿ ಸೋಂಕು ನಿವಾರಣೆ ಕಷ್ಟ ಅಂತ ಹೇಳ್ತಾರೆ. ಈಗ ಒಬ್ಬ ವಿಜ್ಞಾನಿಯಾಗಿ ನಿಮ್ಮ ಅನುಭವ, ಅಭಿಪ್ರಾಯ ಏನು? ಸರ್, ನಾನು ನೋಡಿದ್ದು ಈ ಥರದ ಮನೆ ಅರ್ಕಲ್ಗೋಡಲ್ಲಿ. ಅವರು ರೈತರು ಭಾರಿ ಬುದ್ಧಿವಂತರು. ನಾನು ಹೋಗಿದ್ದ ಮನೆ ರೈತರು ಭಾರಿ ಬುದ್ಧಿವಂತರು. ಅವ್ರು ಏನು ಮಾಡಿದ್ದಾರೆ, ನೆಲಕ್ಕೆ ಮಾತ್ರ ಸಿಮೆಂಟ್ ಮಾಡ್ಕೊಂಡಿದ್ದಾರೆ. ನೆಲ ಸಿಮೆಂಟ್ ಮಾಡಿದ್ದಾರೆ. ಉದ್ದೇಶ 2. ಒಂದು, ಊಜಿ ನೊಣದ ಮೊಟ್ಟೆಗಳು ಏನಾರು ಹೋಗಿ ಭೂಮಿಯೊಳಗೆ ಸೇರ್ಕೋಬಾರ್ದು, ಅದು ಸೇರಿ ಹುಳದ ಮನೆ ಒಳಗೆ ತಿರುಗಬಾರ್ದು ಅಂತೇಳೋ ಒಂದು ಉದ್ದೇಶ.
ಎರಡನೇದು ಏನಂತಂದರೆ ಸೋಕು ತೊಳೆದಿದ್ದ ನೀರು ಅಲ್ಲೇ ಇರಲ್ಲ, ಹೊರಗೆ ಹೋಗಿದ್ದಾರೆ. ಅವರು ಅದು ಏನು ಮಾಡಿದ್ದಾರೆ, ಆ ಸಿಮೆಂಟ್ ಎಲ್ಲ ಮಾಡಿ ಒಂದು ಕಡೆ ಸ್ಲೋಪ್ ಕೊಟ್ಟು ಕಟ್ಟೆ ಕಟ್ಟಿ ಅದಕ್ಕೆ 4 ಅಡಿ ಪೈಪ್ ಹಾಕಿ ಆ ಪೈಪನ್ನು ಒಂದು ಸ್ವಲ್ಪ ದೂರ ತಗೊಂಡೋಗಿ ಅಲ್ಲಿ ಭೂಮಿಗೆ ಹಿಂಗೊಂಗೆ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಪರಿಸರನ ಅಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಳಭಾಗದಲ್ಲಿ ಶೇಡ್ ನೆಟ್ ಕೊಟ್ಟಿದ್ದಾರೆ. ಒಳಭಾಗ ಪೂರ್ತಿ ಶೇಡ್ ನೆಟ್ಟು, ಎಲ್ಲಿ ಕಿಟಕಿಗಳು ಬೇಕು ಅಲ್ಲಿ ಸೋಗೆ ಕಟ್ಟಿಲ್ಲ, ಶೇಡ್ ನೆಟ್ ಹಾಕಿ ಶೇಡ್ ನೆಟ್ಟಿಂದ ಹೊರಭಾಗ ಸೋಗೆ ಹಾಕಿದ್ದಾರೆ. ಬೇಲೂರಲ್ಲಿ ಒಳ್ಳೊಳ್ಳೆ ರೈತರಿದ್ದಾರೆ, ಸೋಗೆ ಶೆಡ್ಡಲ್ಲಿ ಇವತ್ತು ಇದ್ದಾರೆ. ಇವತ್ತು CSR 2 ಬೆಳೀತಾರೆ. ಹಾಸನಿಗೆ ಬಿತ್ತನೆ ಕೋಟಿಗೆ ಗೂಡು ಬೆಳೆಯುವಂಥ ಜನರು ಇದ್ದಾರೆ. ನೀವು ಮದ್ದೂರಲ್ಲಿ ಹೋದರೆ ಒಂದು ಹುಳದ ಮನೆ ನೋಡ್ಬೋದು, ಒಳಗಡೆ ಟ್ರ್ಯಾಕ್ಟ್ರ್ ಹೋಗುತ್ತೆ. ಟ್ರ್ಯಾಕ್ಟ್ರು ಹುಳದ ಮನೆ ಒಳಗೆ ಹೋಗುತ್ತೆ. ಯಾಕೆ? ಕಸ ಎತ್ತಲಿಕ್ಕೆ ಸುಲಭ ಅಂತ, ಸೊಪ್ಪು ಕೊಡ್ಲಿಕ್ಕೆ ಸುಲಭ ಅಂತ. ಅದು ಇದೇನಾ ಸೋಗೆ ಮನೆನ? ಇಲ್ಲ, ಅದು ತಾರಸಿ RCC ಮನೆ. ಇನ್ನೊಂದು ಮನೆ ನೀವು ಮದ್ದೂರ ಹತ್ರ ಹೋಗಿ ನೋಡ್ಬೋದು, ಅಲ್ಲಿ ಎಲ್ಲ ಲಿಫ್ಟಲ್ಲಿ ಹೋಗುತ್ತೆ. 1ನೇ ಮಹಡಿಗೆ ಸೊಪ್ಪು ಲಿಫ್ಟಲ್ಲಿ ಹೋಗುತ್ತೆ, ಮೋಟರೈಸ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ನಾವು ಎಷ್ಟು ಬಂಡವಾಳ ಹಾಕಿ ಎಷ್ಟು ಲಾಭ ಅಂತಲ್ಲ. ನಾನು ಹೇಳ್ದಿಲ್ಲ, ರೇಷ್ಮೆ ಹೇಳುತ್ತೆ ನನಗೆ ಗುಡಿಸಲು ಕೊಡು. ಅದಕ್ಕೆ ಬೇಕಾಗಿರೋದು ಯಾವ ಕ್ರಿಮಿ ಇಲ್ಲದ ಒಳ್ಳೆಯ ವಾತಾವರಣ. ಒಳ್ಳೆಯ ವಾತಾವರಣ ಅಂದರೆ ಏನು? 24ರಿಂದ 28 ಡಿಗ್ರಿ. ಈಗ ಎಲ್ಲ ಚಾಕಿ ಹುಳ ಕೊಡ್ತಾರೆ, ಅವ್ರು 28 ಡಿಗ್ರಿಲಿ ಹುಳ ಸಾಕ್ಬಿಟ್ಟು ನಿಮಗೆ ಕೊಟ್ಟರೆ 7.5-8 ದಿವಸಕ್ಕೆ ನಿಮ್ಮ ಮನೆಗೆ ಹುಳ ಬರುತ್ತೆ. ಇವ್ರಿಗೆ ಮಾಡಬೇಕಾಗಿರೋದು 24ರಿಂದ 26 ಡಿಗ್ರಿ ಉಷ್ಣಾಂಶ ಒಳಗಡೆ ಕಾಪಾಡಬೇಕು. ನೀವು ಎಕ್ಸಾಸ್ಟ್ ಫ್ಯಾನರ್ ಹಾಕಿ, ಹ್ಯೂಮಿಡಿಫೈಯರ್ ಹಾಕಿ, AC ಏರ್ ಕೊಡಿ, ಆ ವಾತಾವರಣವನ್ನು ಕೊಡಬೇಕಾಗುತ್ತೆ. ಡಾಕ್ಟ್ರೆ, ಈ ಕಿಟಕಿಗಳಿಗೆ ಸೈಜ್ ಕೂಡ ನಿಗದಿಯಾಗಿದೆಯಾ? ಕೆಳಗಡೆ ಇಷ್ಟೇ ಸೈಜ್ ಇರಬೇಕು, ಮಧ್ಯದಲ್ಲಿ ಇದೇ ಸೈಜ್ ಇರಬೇಕು? 3/2 ಸೂಕ್ತ ಕೆಳಗಡೆ, ಮೇಲ್ಗಡೆನೂ ಅದೇ ಸೈಜ್ ಕೊಡ್ಬೋದು. ಕಿಟಕಿಗಳು 6-4 ಕೊಟ್ಟರೆ ಸೂಕ್ತ. ಆಮೇಲೆ ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ಅಂತಂದರೆ, ಈಗ ಯಾವಾಗ ಒಳಗಡೆ ನೀರಿನ ಅಂಶ ಕಮ್ಮಿ ಆಯಿತು ಅಂತಾರೆ, ಕಿಟಕಿ ಗೋಣಿ ತಾಟು ಬಟ್ಟೆ ಕಟ್ತಾರೆ. ಬಟ್ಟೆ ಕಟ್ಟಿದಾಗ ಏನು ಮಾಡಬೇಕು, ಆ ಕಿಟಕಿಯ ಫ್ರೇಮಿಗೆ ಮಳೆ ಹೊಡೆದು ಬಿಡ್ತಾರೆ ಇವರು. ಯಾವಾಗಲೂ ಆ ಥರ ಮಾಡಿದಾಗ ನಿಮಗೆ ತೇವಾಂಶ ಜಾಸ್ತಿ ಮಾಡಬೇಕಾದ್ರೆ ಕಿಟಕಿಯಿಂದ ಒಂದು ಹುಕ್ ತಗೋಬೇಕು. 1 ಅಡಿ 1.5 ಅಡಿ ಅಥವಾ 2 ಅಡಿ ಮುಂದಕ್ಕೆ ಒಂದು ಹುಕ್ ಹಾಕಿ, ಆ ಹುಕ್ ಮೇಲೆ ನೀವು ಒಂದು ರಾಡ್ ಅಥವಾ ಪೈಪ್ ಹಾಕ್ಬಿಟ್ಟು ಅದ್ರ ಮೇಲೆ ಗೋಣಿ ತಾಟ ಅಥವಾ ಬಟ್ಟೆ ಹಾಕ್ಬಿಟ್ಟು ನೀರು ಕೊಡಿ, ಅಥವಾ ಹೊರಭಾಗದಲ್ಲಿ. ಯಾಕೆಂದರೆ ಆ ಗಾಳಿ ಕಿಟಕಿಯಿಂದ ದಾಟಿದ್ದು ಈ ಗೋಣಿ ತಾಟು ದಾಟಿ ಬರಬೇಕು. ಅದು ನೀವು ಕಿಟಕಿಗೆ ಹಾಕಿದಾಗ ಏನಾಗುತ್ತೆ, ಅಲ್ಲೇ ಅದು ಟೈಟ್ ಆಗೋಯ್ತು, ಮುಂದಕ್ಕೆ ಗಾಳಿ ಬರೋ ಅವಕಾಶ ಇಲ್ಲ. ಹೌದು. ಈ ತುಂಬ ಜನರು ಹಾಗೆ ಮಾಡ್ತಾರೆ. ಸರ್ ನಾನು ಕಿಟಕಿಗೆ ಗೋಣಿ ತಾಟ ಹಾಕಿದ್ದೀನಿ. ಹೇಗೆ ಹಾಕಿದ್ದೀರಾ? ಕಿಟಕಿಗೆ ಹೊಡೆದಿಟ್ರು ಅಷ್ಟೇ. ಅಲ್ಲಿ ಬರೋ ಗಾಳಿನೂ ಬರೋದಿಲ್ಲ. ಇಲ್ಲಿ ತೇವಾಂಶ ಜಾಸ್ತಿ ಆಯಿತು. ತೇವಾಂಶ ಜಾಸ್ತಿ ಆದಾಗ ರೋಗಾಣು ಬೆಳೀತು. ರೋಗಾಣು ಬೆಳೆದಾಗ ಗ್ರಾಸರಿ ಬಂತು, ಹಾಲು ಬಂತು, ತೊಂಡೆ ಬಂತು, ಸರ್ ಕ್ರಾಪ್ ಹೋಯ್ತು ಅಂತ ಹೇಳ್ತಾರೆ. ಮೇನ್ ಬೇಕಾಗಿರೋದಂದರೆ ಒಳಗೆ ಗಾಳಿ ಓಡಾಡಬೇಕು. ಓಡಾಡ್ಬೇಕಾದ್ರೆ ಕಿಟಕಿಯಿಂದ ಗಾಳಿ ಹೊರಗೆ ಬರಬೇಕು, ತೇವಾಂಶ ತೊಗೊಂಡು ಬರಬೇಕು ಅಂತಂದರೆ ಕಿಟಕಿಯಿಂದ 1 ಅಡಿ ಕಬ್ಬಿಣದ ಹುಕ್ ಮಾಡಿಬಿಟ್ಟು ನೇತಾಕಿ ಗೋಣಿ ತಾಟು ಒಳಗೆ ಬರುವಂಥ ಗಾಳಿ, ಶುದ್ಧದ ಗಾಳಿ ಬರಬೇಕು. ಕಿಟಕಿನೂ ಕೂಡ ಇವತ್ತು ಮರದಲ್ಲಿ ಹೆಚ್ಚಿಗೆ ಮಾಡ್ತಾ ಇಲ್ಲ, ಸಿಮೆಂಟಲ್ಲಿ ಮಾಡ್ತಾರೆ. ಯಾಕೆಂದರೆ ನೀವೇ ಹೇಳಿದ್ರಲ್ಲ ಆಗಲೇ, ಬ್ಲೀಚಿಂಗ್ ಪುಡಿ ಕರೋಸಿವ್ ಎಫೆಕ್ಟ್ ಇರುತ್ತೆ. ಹೌದು. ಹಾಗಾಗಿ ಕಿಟಕಿನ ಯಾವುದ್ರಲ್ಲಿ ಮಾಡಿದರೆ ಸೂಕ್ತ ಅಂತ ಅನ್ಸುತ್ತೆ? ಕಬ್ಬಿಣದ ಕಿಟಕಿ ಮಾಡ್ಬೋದು. ಈಗ ಚನ್ನರಾಯಪಟ್ಟಣದವರೆಲ್ಲ ಬರೀ ಫ್ರೇಮ್ ಹಾಕಿ ಹಾಗೆ ಬಿಟ್ಟಿದ್ದಾರೆ, ಕಬ್ಬಿಣದ ಫ್ರೇಮ್ ಹಾಕಿ ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಒಳ್ಳೆಯವರು ಅಂತಂದರೆ ಬೆಳೆದರೆ ಮಂಜೇಗೌಡರು. ಅವ್ರೇನು ಮಾಡಿದ್ದಾರೆ, ಎಸ್ಪೆಷಲ್ ಶೀಟನ್ನು ಮೇಲ್ಗಡೆ ಬಾವಿ ರಾಟೆ ಮೇಲೆ ಕಟ್ಟಿಟ್ಟಿದ್ದಾರೆ. ಬಾವಿ ರಾಟೆನ ಮೇಲೆ ಸಿಲಿಂಗಿ ಕಟ್ಟಿಟ್ಟಿದ್ದಾರೆ. ಈ ರಾಟೆ ಕಿಟಕಿಗೂ ರಾಟೆಗೆ ಕನೆಕ್ಷನ್ ಮಾಡಿಬಿಟ್ಟು ಒಂದು ಹಗ್ಗ ಬಿಟ್ಟಿದ್ದಾರೆ. ಬಾವಿಲಿ ನಾವು ನೀರು ಎಳೆದಾಗೆ ಈ ಕಡೆಯಿಂದ ರಾಟೆ ಮುಖಾಂತರ ಹಗ್ಗ ಎಳೆದಾಗ ಕಿಟಕಿ ಓಪನ್ ಆಗುತ್ತೆ. ಎಷ್ಟು ಪ್ರಮಾಣಕ್ಕೆ ಗಾಳಿ ಬೆಳಕು ನೋಡ್ಕೊಂಡು ಅವರು ಆ ಪ್ರಮಾಣದಲ್ಲಿ ರಾಟೆ ಎಳಿತಾರೆ. ಹಾಗೆ ಮೇಲೆ ಹೋಗುತ್ತೆ, ಕಿಟಕಿ ಕೆಳಗೆ ಬರುತ್ತೆ. ಅವ್ರದ್ದು ಆ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಒಂದೊಂದು ಮನೆಗೆ ಹೋದಾಗ ಒಂದೊಂದು ಆವಿಷ್ಕಾರಗಳಿವೆ ಸರ್. ತುಂಬ ಆವಿಷ್ಕಾರಗಳು ರೈತರ ಮನೆಯಲ್ಲೇ ಇದೆ. ಅದನ್ನು ನಾವು ಒಂದು 4 ಮನೆ ನೋಡಬೇಕು, ಹೋಗಬೇಕು. ಒಳ್ಳೊಳ್ಳೆಯವ್ರದ್ದು ನಿಮ್ಮ ಆಕಾಶವಾಣಿ ಮುಖಾಂತರ ನೀವು ಯಾರು ಒಳ್ಳೆ ಪ್ರಗತಿಪರ ರೈತರನ್ನ ಕರಿತೀರ, ಆ ನಂಬರ್ ನೋಟ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಬೇಕು. ಇದನ್ನು ಉಪಯೋಗಿಸ್ಕೋಬೇಕು ರೈತರು. ಸಾಮಾನ್ಯವಾಗಿ ರೇಷ್ಮೆ ಹುಳು ಸಾಕಣ ಮನೆ ಕಟ್ಟೋರು ಗೋಡೆಗೆ ಪ್ಲಾಸ್ಟ್ರಿಂಗ್ ಅಗತ್ಯ ಇಲ್ಲ ಅಂತಾರೆ. ಅಂದರೆ ಹೊರಗಡೆ ಮಾಡೋ ಅಗತ್ಯ ಇಲ್ಲ ಅಥವಾ ಒಳಗಡೆ ಮಾಡೋ ಅಗತ್ಯ ಇಲ್ಲ, ಏನೋ ಹೀಗೆ ಹೇಳ್ತಾರೆ. ತಾವು ವಿಜ್ಞಾನಿಯಾಗಿ ತಮ್ಮ ಸಲಹೆ ಏನು? ಇಟ್ಟಿಗೆ ಗೋಡೆ ಆದರೆ ಪ್ಲಾಸ್ಟ್ರಿಂಗ್ ಬೇಕು. ಈಗ ಹಾಲೋ ಬ್ಲಾಕ್ಸ್ ಎಲ್ಲ ಬಂದಾಗ ಪ್ಲಾಸ್ಟ್ರಿಂಗ್ ಬೇಡ. ಆದರೆ ಸ್ಪ್ರೇ ಮಾಡುವಾಗ ಪವರ್ ಸ್ಪ್ರೇಯಲ್ಲಿ ಮಾಡಬೇಕಾಗತ್ತೆ. ಪವರ್ ಸ್ಪ್ರೇ ಇಲ್ಲದೆ ಸ್ಪ್ರೇ ಮಾಡಿ ಸುಮ್ಮನೆ ನಾನು ನೀರು ಎರ್ಸ್ಬಿಟ್ಟು ಬಂದೆ, ಆರ್ಡಿನರಿ ಗಟ್ರ್ ಸ್ಪ್ರೇಯಲ್ಲಿ ಮಾಡಿದೆ, ನ್ಯಾಪ್ಸಾಗಿ ಬೆನ್ನಿ ಕಟ್ಟೊಂದು ಸ್ಪ್ರೇಯಲ್ಲಿ ಮಾಡಿದ್ರೆ ಎಲ್ಲ ಕಡೆ ಸೋಂಕು ನಿವಾರಣೆ ಆಗಲ್ಲ. ಒಳ್ಳೆ ಪವರ್ ಸ್ಪ್ರೇಯರ್ ತೊಗೊಂಡು 1 ಚದರ ಅಡಿಗೆ 150 ml ನಂತೆ ಲೆಕ್ಕ ಹಾಕಿ ಒಳಭಾಗ ಹೊರಭಾಗ ಮೇಲ್ಚಾವಣಿ ಕೆಳಗಡೆ ಮೇಲ್ಗಡೆ ಎಲ್ಲ ಮಾಡಬೇಕು. ನಾನು ಹಾಸನದಲ್ಲಿ ಕಂದ್ಲಿ ಹತ್ತಿರ ಒಬ್ಬರು ರೈತರು ಏನು ಮಾಡಿದ್ರು, ಸರ್ ನನ್ನ ಬೆಳೆ ಹೋಗ್ತಾಯಿದೆ. ಹೋಗ್ತಾಯಿದೆ. ಅಲ್ಲಿ ಹೋಗಿ ನೋಡಿದಾಗ ಏನು ಮಾಡ್ತಾರೆ, ಬ್ಲೀಚಿಂಗ್ ಪೌಡ್ರು, ಯಾವುದೋ ಬ್ಲೀಚಿಂಗ್ ಪೌಡ್ರು, ಹೆಸರಿಲ್ಲದ ಬ್ಲೀಚಿಂಗ್ ಪೌಡ್ರ್ ತರ್ತಾರೆ. ನಾನು ಆಫೀಸಿನ ಬ್ಲೀಚಿಂಗ್ ಪೌಡ್ರ್ ತೊಗೊಂಡೋಗಿದ್ದೆ 1 kg. ಅವ್ರಿಗೆ ಹೇಳಿದೆ, ಎಡಗೈಯಲ್ಲಿ ನಮ್ಮ ಬ್ಲೀಚಿಂಗ್ ಪೌಡರ್ ಇಟ್ಕೊಳ್ಳಿ, ಬಲಗೈಯಲ್ಲಿ ನಿಮ್ಮ ಬ್ಲೀಚಿಂಗ್ ಪೌಡರ್ ಇಟ್ಕೊಳ್ಳಿ, ಟ್ಯಾಂಕ್ ಒಳಗೆ 2 ಕೈಯನ್ನು ಮುಳುಗಿಸಿ ಅಂತಂದೆ. ಬ್ಲೀಚಿಂಗ್ ಪೌಡ್ರ್ 33% ತಾಕತ್ತಾಗಿದ್ದರೆ ನಿಮ್ಮ ಕೈ ಉರಿಯುತ್ತೆ, ಬಿಸಿ ಬರುತ್ತೆ ಕೈಯಲ್ಲಿ. ಆ
ಪ್ರಮಾಣದಲ್ಲಿ ಬ್ಲೀಚಿಂಗ್ ಪೌಡ್ರ್ ತಾಕತ್ತಿರಬೇಕು. ಆಮೇಲೆ 2% ಸಾಕು. ಇನ್ನು ಅದಕ್ಕೇನು ಈ ರೋಗ ಜಾಸ್ತಿ ಇತ್ತು, ನಾನು ಜಾಸ್ತಿ ಮಾಡಿದೆ 5% ಆಗಿದೆ. ಇನ್ನು ಕೆಲವರು ಅದಕ್ಕೇನೋ ಒಂದು ಔಷಧಿ ಹಾಕೋದು, ಕೆಲವರು ಫಾರ್ಮಲಿನ್ ಹಾಕ್ತಾರೆ. ನೋಡಿ, ಫಾರ್ಮಲಿನ್ ಹಾಕಿರೋ ಒಂದು ಅಸಿಡಿಕ್ ನೇಚರು, ಒಂದು ಬೇಸಿಕ್ ನೇಚರು, ಎರಡೂ ನ್ಯೂಟ್ರಲೈಸ್ ಆಗುತ್ತೆ, ಮಾಡೋ ಪ್ರಯೋಜನ ಇಲ್ಲ. ಹಾಗೆ ಈಗ ಒಂದೊಂದೇ ಏನು ಇಲಾಖೆಗಳು ಶಿಫಾರಸು ಮಾಡಿದೆ ಆ ಔಷಧಿಗಳನ್ನು ಹೇಳಿದ ಪ್ರಮಾಣದಲ್ಲೇ ಹೊಡಿಬೇಕು. ಅಂದರೆ ಈಗ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದಾಗ ಪ್ಲಾಸ್ಟ್ರಿಂಗ್ ಅಗತ್ಯ ಇಲ್ಲ. ಪವರ್ ಸ್ಪ್ರೇ ಉಪಯೋಗಿಸ್ಬೇಕು ಸರ್. ಅಷ್ಟೇ. ಅಂದರೆ ಈಗ ಇಟ್ಟಿಗೆ ಉಪಯೋಗಿಸಿದ್ರೆ ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ ಅಲ್ವಾ? ಮೇಲ್ಛಾವಣಿಗೆ ಆಪ್ಷನ್ಸ್ ಏನಾದ್ರು ಇದೆಯಾ? ಆಸ್ಬೆಸ್ಟರ್ ಶೀಟ್ ಬಿಟ್ಟು ಈಗ ಪಫ್ ಶೀಟ್ ಬಂದಿದೆ, ಪೌಡರ್ ಕೋಟೆಡಲ್ಲಿ ಪಫ್ ಶೀಟ್ ಬಂದಿದೆ. ಪಫ್ ಶೀಟ್ ಅಂದರೆ ಮೇಲ್ಭಾಗನೂ ತಗಡಿರುತ್ತೆ, ಹೊರಭಾಗಲೂ ತಗಡಿರುತ್ತೆ, ಅದ್ರ ಮಧ್ಯೆ ಒಂದು ಇನ್ಸುಲೇಷನ್ ಶೀಟ್ ಕೊಟ್ಟಿರ್ತಾರೆ. ನಮ್ಮ ರೆಫ್ರಿಜರೇಟರ್ ಒಳಗೆ ಒಂದು ಇನ್ಸುಲೇಟರ್ ಹೇಗೆ ಬರುತ್ತೆ ಆ ಶೀಟ್ ಬಂದಿದೆ ಸರ್ ಈಗ. ಅದು ಕಾಸ್ಟ್ಲಿನಾ? ಸ್ವಲ್ಪ ಕಾಸ್ಟ್ಲಿ ಅದು ಮಹಾರಾಷ್ಟ್ರದಲ್ಲಿ 1-2 ರೈತರು ಉಪಯೋಗಿಸಿದ್ದಾರೆ. ಸೊ ಹಾಗಾಗಿ ಅದು ಸಾಕಷ್ಟು ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಅಂದರೆ ಏನು ಅಡ್ವಾಂಟೇಜು? ಅಂದರೆ ಅದು ಹೀಟು ಕೆಳಗಡೆ ಬರೋದಿಲ್ಲ ಸರ್. ನಾವು ಏನು ಸೋಗಿ ಹಾಕಿ ತಡಿತೀವಿ, ಆ ಪಫ್ ಮೆಟೀರಿಯಲ್, ಇನ್ಸುಲೇಷನ್ ಮೆಟೀರಿಯಲ್ ಎರಡು ತಗಡು ಮಧ್ಯೆ ಏನಿದೆ ಆ ಹೀಟ್ ಕೆಳಗಡೆ ಬರ್ಲಿಕ್ಕೆ ಬಿಡಲ್ಲ. ಓಕೆ. ಆಮೇಲೆ ಈಗ ಇಂಡಸ್ಟ್ರಿಯಲ್ ಟರ್ಬೋ ವೆಂಟಿಲೇಟರ್ ಅಂತ ಬರುತ್ತೆ. ದೊಡ್ಡ ದೊಡ್ಡ ಶೆಡ್ಗಳು ನೀವು ನೋಡ್ತೀರಾ, ಮೇಲ್ಗಡೆ ಫ್ಯಾನ್ ಗಾಳಿ ತನ್ನಲ್ಲೇ ತಿರುಗ್ತಾ ಇರುತ್ತೆ. ಅದನ್ನು ಹಾಕ್ಬಿಟ್ಟು ಸಾಕಷ್ಟು ಜನರು ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಆ ವೆಂಟಿಲೇಟರ್ಸ್, ಟರ್ಬೋ ವೆಂಟಿಲೇಟರ್ ಅಂತ ನಾವು ಏನು ಕರಿತೀವಿ, ಅದನ್ನು ಹಾಕ್ಬೋದು. ಈಗ ಒಂದು ಅತ್ಯಂತ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಮನೆ ಕಟ್ಕೋಬೇಕು ಅಂದರೆ ಹೇಗೆ ಕಟ್ಕೋಬೇಕು ಹೇಳಿ ಡಾಕ್ಟ್ರೆ? ಸರ್, ಅನುಕೂಲ ಆಗಿದ್ದರೆ ಒಂದು ಹಾಲೋ ಬ್ಲಾಕ್ ಮನೆಗೆ ಹೋಗೋದು ಉತ್ತಮ. ಸಿಮೆಂಟೆಡ್ ಮನೆ ಒಂದು 20 ಅಡಿ ಆಗಲ್ಲ, ಒಂದು 30 ಅಡಿ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಆಚೆ ಕಡೆ ಒಂದು ಬಾಗಿಲು ಇಟ್ಕೊಳ್ಳಿ ದೊಡ್ಡದಾಗಿ. ನೆಕ್ಸ್ಟ್ ಗೋಡೆ ಹೊಡೆಯೋಕ್ಕಿಂತ ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಮುಂದಕ್ಕೆ ಬೇಕಾದ್ರೆ ನಿಮ್ಮ ತೋಟ ಎಷ್ಟಿದೆ, ಜಾಗ ಹೇಗಿದೆ ಅದನ್ನು ನೋಡ್ಕೊಂಡು ಹೋಗ್ಬೋದು ಮುಂದಕ್ಕೆ. ಆದಷ್ಟು ಮಾಡಬೇಕು. ನೆಲ ಮಾತ್ರ ಸಿಮೆಂಟ್ ಮಾಡಲೇಬೇಕು. ಅದರಲ್ಲಿ ನೀವು ಗೋಡೆ ಬೇಕಾದ್ರೆ ನಿಧಾನ ಹಂತವಾಗಿ ಹೋಗಿ, ಬಟ್ ನೆಲ ಮಾತ್ರ ಯಾವುದೇ ಕಾರಣಕ್ಕೂ ಮಣ್ಣಿನ ನೆಲದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಎತ್ತರ ಎಷ್ಟಿರಬೇಕು? ಎತ್ತರ ಸೆಂಟ್ರಲ್ಲಿ 12ರಿಂದ 14 ಅಡಿ ಇರಬೇಕು, ಸೈಡಲ್ಲಿ 10 ಅಡಿ ಇರಬೇಕು. ಅದೇ ಸ್ಟ್ಯಾಂಡರ್ಡ್ ಅಂತಲ್ಲ ಸರ್. ಈಗ ಸಪೋಸ್ ಉಷ್ಣ ಜಾಗ ಇತ್ತು, ತುಂಬ ಉಷ್ಣ ಜಾಗ ಇತ್ತು ಅಂತಂದರೆ ಇನ್ನೂ 2 ಅಡಿ ಮೇಲೆ ಹೋಗಿ ವೆಂಟಿಲೇಟರ್ಗಳು ಕೊಟ್ಟ ತಾಪತ್ರೆ ಏನಿಲ್ಲ. ಗಾಳಿ ಒಳಗಡೆ ಕಾವೂರಿ ನೋಡಿ ಸರ್, ಹುಳುಕ್ಕೆ ಏನು ಬೇಕಾಗಿರೋದು 24ರಿಂದ 26 ಡಿಗ್ರಿ ಈಗ ಟೆಂಪ್ರೇಚರ್, ಉಷ್ಣಾಂಶ ಅಷ್ಟು ಬೇಕು. ಆ ಸೊಪ್ಪು ಬಾಡದೆ ಅದಕ್ಕೆ ಬೇಕಾದಷ್ಟು ಜೀರ್ಣ ಮಾಡುವಂಥ ಶಕ್ತಿ, ಅದನ್ನು ದೇಹಕ್ಕೆ ತೆಗೆದುಕೊಳ್ಳುವಂಥ ಶಕ್ತಿ ಎಲ್ಲ ಇರೋದು ತುಂಬ ಅಧ್ಯಯನ ಆಗಿ 24ರಿಂದ 26 ಡಿಗ್ರಿ ಸೂಕ್ತ. ಅದಕ್ಕೆ ತುಂಬ ಎತ್ತರನೂ ಚಾವಣಿ ಮಾಡೋದು ಅಷ್ಟು ಸೂಕ್ತ ಅಲ್ವಾ? ಅಲ್ಲ. 14 ಅಡಿ ಗರಿಷ್ಠ, 14 ಅಡಿ ಮಧ್ಯದಲ್ಲಿ ಸಾಕು, ಸೈಡಲ್ಲಿ 10ರಿಂದ 12 ಅಡಿ ಸಾಕು. ಅಂದರೆ ಎರಡೂ ಕಡೆಗೆ ಸ್ಲೋಪ್ ಬರುವಂತೆ ಮನೆ ಮಾಡ್ಕೊಳ್ಳೋದೇ ಉತ್ತಮ ಅಲ್ವಾ? ಈಗ ಒಂದೇ ಸಡಿ ಸ್ಲೋಪ್ ಮಾಡಿ ಏನು ತೊಂದರೆ ಆಗಲ್ಲ ಸರ್. ಅದು ಒಂದು ಕಡೆ ಅಥವಾ 2 ಕಡೆ ಅವ್ರಿಗೆ ಅನುಕೂಲ ಇದ್ದಾಗೆ ಬೇಕಾದ್ರೆ ಈಗ ಮನೆಯಿಂದ ಕೆಲವರು ಎಕ್ಸ್ಟೆನ್ಷನ್ ಮಾಡಿದ್ರೆ ಒಂದೇ ಕಡೆ ಬರುತ್ತೆ. ಆವಾಗ ಏನಾಗಬೇಕು, ಗಾಳಿ ಬೆಳಕು. ನನ್ನ ಪ್ರಕಾರ ದಯವಿಟ್ಟು ಪ್ರತಿಯೊಬ್ಬರು ರೈತರಲ್ಲಿ ಈ ಪ್ರೋಗ್ರಾಮ್ ಮುಖಾಂತರ ನಾನು ಕೇಳ್ಕೊಳ್ಳೋದು ಅಂದರೆ 2-3 ಎಕ್ಸಾಸ್ಟ್ ಫ್ಯಾನ್ಗಳನ್ನು ಹಾಕಿ ಪ್ರತಿ ಬೆಳೆಯಲ್ಲಿ. ಯಾವಾಗ ಒಳ್ಳೆ ರೇಟ್ ಸಿಕ್ತು, ಒಂದೊಂದು ಸಲಕರಣೆ ಬೇಕೇ ಬೇಕು ಮನೆಯಲ್ಲಿ. ಒಂದು ಥರ್ಮೋಮೀಟ್ರ್ ಬೇಕು, ಉಷ್ಣಾಂಶ ಎಷ್ಟಿದೆ, ತೇವಾಂಶ ನೋಡಲಿಕ್ಕೆ ಎಷ್ಟಿದೆ, ಹೀಟರು, ಫ್ಯಾನು, ಎಕ್ಸಾಸ್ಟ್ ಫ್ಯಾನು, ಈ 5 ಸಲಕರಣೆ ಯಾರು ಇಟ್ಕೊಳ್ಳಿ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಮುಟ್ಟು ನೋಡಿ ಸ್ಟೆಥೋಸ್ಕೋಪಲ್ಲಿ ಅವರಿಗೆ ಏನು ಇದೆ ಅದು ಅವ್ರಿಗೆ ಗೊತ್ತು. ಅದು ಮುಟ್ಟು ನೋಡಿದಾಗ ನಮಗೊಂದು ಸಮಾಧಾನ ಅಲ್ವೇ? ಹಾಗೆ ರೈತರು ಒಳಗಡೆ ಹೋಗಿ ಆ ಟೆಂಪ್ರೇಚರ್ ಏನಿದೆ ಅದು ನೋಡಿ ಅದನ್ನು ತಕ್ಕನಾಗಿ ಅವ್ರು ಏನು ಕೆಲಸ ಮಾಡ್ತಾರೆ, ಅದು ಭಾರಿ ಇಂಪಾರ್ಟೆಂಟ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಡಾಕ್ಟ್ರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ? 944-89-0692. ಇನ್ನೊಮ್ಮೆ ಹೇಳ್ತೀರಾ? 944-89-0692. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 944-89-0692. ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ರೇಷ್ಮೆ ಹುಳುಗಳಿಗೆ ಸೂಕ್ತವಾದ ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ರೇಷ್ಮೆ ಹುಳು ಸಾಕಣೆಗೆ ಸೂಕ್ತ ಮನೆ ನಿರ್ಮಾಣವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆಬಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಶಿವಕುಮಾರ್ ಮತ್ತು ಮದ್ದೂರು ತಾಲೂಕು ಅವಸರದ ಹಳ್ಳಿಯ ರೇಷ್ಮೆ ಕೃಷಿಕ
ಮಹೇಶ್ ಎಎಂ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ಕೃಷಿಕರ ಪಾಲಿಗೆ ಸಿರಿ ಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ.